ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವ್ರ 3 ಜನ ಹೆಸರಲ್ಲಿ ಇವ್ರದ್ದು ಒಂದು ಹೆಸರು. He was not just an actor, he was a revolution. ನಾನು ಕಾಲೇಜಲ್ಲಿ ಇದ್ರು ಒಂದೇ, ಲಾಕಪ್ ನಲ್ಲಿ ಇದ್ರು ಒಂದೇ, ಯಾವುದಕ್ಕೂ ಸಿದ್ಧ. One man who broke barriers. Created new definition of heroism and yet remained grounded as a human being. ಎಪ್ಪತ್ತು ಎಂಬತ್ತರ ದಶಕದ ರೋರಿಂಗ್ ಆಕ್ಷನ್ ಹೀರೋ ಇಂದ ಎಮೋಷನಲ್ ಫ್ಯಾಮಿಲಿ ಮ್ಯಾನ್ ಆಫ್ ದ 90s ಆಗಿ ಇವರ ವರ್ಸಟಾಲಿಟಿನ 2000 ದಶಕದಲ್ಲೂ ಕೂಡ ಮನರಂಜನೆ ಮಾಡಿದಂತ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಧರ ಈ ಅಧರ ಮಧುರ ಓ ಮಧುರ ನಂಗಳ ಪ್ರೇಮ. ಇವರ ಸಿನಿಮಾಗಳು ನಮಗೆ ಮಾಸ್, ಕ್ಲಾಸ್, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸ್ಟೈಲ್, ಎಮೋಷನ್ ಎಲ್ಲ ಕೊಡ್ತಿತ್ತು. ನಾನು ಪ್ರೇಮಿಸಿದ ಹೆಣ್ಣು ನನ್ನ ಸ್ನೇಹಿತನ ಕೈ ಹಿಡಿದಿದ್ದಾಳೆ. ಅವಳು ಸುಖವಾಗಿರ್ಬೇಕು, ಅವಳ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆಗೆ ಇದೇ ನಾನೇನು ಉತ್ತರ. More than his movies, it was a simplicity, humility and connect with peoples that made him the OG people stars. Yes, ಇವತ್ತು ಗೋಲ್ಡ್ ಕ್ಲಾಸ್ ಅಲ್ಲಿ we are here to celebrate the OG people star, that's one and only ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. Okay, next. So best action movies of Vishnu sir. ನಾನು ಮಾಡಿರೋದ್ರಲ್ಲಿ ದಿ ಬೆಸ್ಟ್ ಫಾರ್ ವಿಷ್ಣು ಈಸ್ ಒಂದೇ ಗುರಿ. ಒಂದೇ ಗುರಿ. ಓಕೆ. ಎಸ್, ಒಂದೇ ಗುರಿ. ಅದರಲ್ಲಿ ಎಷ್ಟು ಆ್ಯಕ್ಷನ್ಗಳಿದೆ, ಆ ಆ್ಯಕ್ಷನ್ಗಳೆಲ್ಲ ಒಂದೊಂದೂ ಕೂಡ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಒಂದೇನು ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸಾಮಾನ್ಯವಾಗಿ ಈ ಫೈಟಿಂಗ್ ಗೀಟಿಂಗ್ ಎಲ್ಲ, ಯಾಕಂದರೆ ನಮ್ಮ ನಾಯಕ ಆವಾಗಲೇ ಸಾಹಸಿಂಹ ಆಗೋಗ್ಬಿಟ್ಟಿಯಾನೆ. ಸೊ ಆ್ಯಕ್ಷನ್ ಏನಿದ್ದರೂ ಕೂಡ ನಾವು ಅದನ್ನು ಎಲಿವೇಟ್ ಮಾಡಿಕೊಂಡೇ ಹೋಗಬೇಕು, ಯಾವ ಡೈರೆಕ್ಟರ್ ಆದರೂ ಕೂಡ. ಒಂದು ಪರ್ಟಿಕ್ಯುಲರ್ ಆ್ಯಕ್ಷನ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ವಿಲನ್ನು ಇವನು ಹೊಡೆದಾಡ್ತಾ ಇದ್ದಾಗ ಒಂದು ದೊಡ್ಡ ಗ್ಲಾಸ್ ಮೇ ಬಿ ಅಬೌಟ್ 10x12 10 ಅಡಿ 12 ಅಡಿಗೆ ಒಂದು ದೊಡ್ಡ ಗ್ಲಾಸ್ ಮಾಡಿದ್ದೀವಿ. ಆ ಗ್ಲಾಸಲ್ಲಿ ಅವರಿಬ್ಬರು ಹೊಡೆದಾಡಿ ವಿಷ್ಣು ಹೊಡೆದ್ರೆ ವಿಷ್ಣು ಅಲ್ಲಿಂದ ಡೈವ್ ಮಾಡಿಕೊಂಡು ಆ ಗ್ಲಾಸ್ ಹೊಡ್ಕೊಂಡಿದ್ದರೆ ಆಚೆ ಬರಬೇಕು. ಇದು ಒರಿಜಿನಲ್ ಶಾಟ್. ಇದು ನಾವೇನಂದು ಆಯ್ತು, ಅಲ್ಲಿವರೆಗೂ ಬಂದು ತಿನ್ನೋವರೆಗೂ ಆಗಲಿ, ಆಮೇಲೆ ಡೂಪ್ ಇಟ್ಕೊಂಡು ಮಾಡ್ಬೋಣ ಅಂತ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು. ವಿಷ್ಣು ಇದ್ದವನು ಬೇಡ ನಾನು ಮಾಡ್ತೀನಿ ಅಂತ. ಬೇಡ ಕಣ, ನೀವು ಮಾಡಬೇಡ, ಏನು ಮಾಡಿದ್ರು ಕೂಡ ಡೂಪ್ ಇರುತ್ತೆ, ಶಾರ್ಟ್ ಕಟ್ ಮಾಡ್ತೀವಿ, ಅದು ಹಾಕ್ತೀವಿ, ಆಮೇಲೆ ಗಾಜು ಹೊಡೆದ ಮೇಲೆ ಬಿದ್ದ ಮೇಲೆ ಆ ಜಾಗದಿಂದ ನೀ ಎದ್ದು ಬಂದರೆ ಆಟೋಮೆಟಿಕ್ಕಾಗಿ ನೀನೇ ಹೊಡ್ಕೊಂಡು ಬಂದಂಗಾಗತ್ತೆ. ಒಪ್ಪಲಿಲ್ಲ ಅವನು. ನಾನು ಮಾಡ್ತೀನಿ ಇಂದ. ಅವ್ನು ಮಾಡ್ತೀನಿ ಅಂತಾನಲ್ಲ ಅಂತ ನಮಗೆ ಹೆದರಿಕೆ ಬೇರೆ. ಯಾಕೆಂದರೆ ಗಾಜು ಅದನ್ನು ಹೊಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಅದು ಗಾಜು ಅದು ಏನಂತ ಹೇಳಿದ್ರೆ, ಅವನು ಯಾವಾಗ ನಮ್ಮ ನಾಯಕ ಗಾಜು ಹತ್ತಿರ ಬರ್ತಾನೋ, ಹತ್ತಿರ ಬರ್ತಿದ್ದಂಗೆ ಪರ್ಟಿಕ್ಯುಲರ್ ಸ್ಟ್ರೋಕ್, ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಯಾರು ಇರ್ತಾರೋ ಅವರು ಗಾಜು ಹೊಡಿಬೇಕು. ಎಡ್ಜ್ ಗಾಜು ಅದೇನಿಲ್ಲ, ಅದೊಂದು ಜಾಗದಲ್ಲಿ ಮಾರ್ಕ್ ಮಾಡಿರುತ್ತೆ, ಅಲ್ಲಿ ಹೊಡಿಬೇಕು. ಅವ್ರು ಬಂದು ಹೀಗೆ ಅಂದಾಗ ಈ ಗ್ಲಾಸ್ಗೆ ಇದನ್ನೇನೆ ಟಚ್ ಆಗಬೇಕು ಅಂದಾಗ ಇದನ್ನು ಹೊಡಿಬೇಕು. ಅವ್ರು ಹೊಡಿಲಿಲ್ಲ, ಇದನ್ನು ಹೊಡಿಬೇಕು. ಹೊಡೆದಾಗ ಏನಾಗುತ್ತೆ ಅಂದರೆ, ಇದು ಗ್ಲಾಸ್ ಹೊಡೆಯುತ್ತೆ. ಆ ಟೈಮಲ್ಲೇ ಅವ್ರು ಜಂಪ್ ಮಾಡ್ತಾರೆ. ನಮಗೆ ಹೆದರಿಕೆ. ಸರಿ ಟೇಕ್ ಸ್ಟಂಟ್ ಮಾಸ್ಟ್ರು ಎಲ್ಲ ಏನಾಯಿತು, ನನಗೆ ಮನಸ್ಸಲ್ಲಿಗೆ ಹೆದರಿಕೆ. ನಾನು ಏನು ಮಾಡ್ತೇನೆ ಅಂದರೆ, ನನ್ನದೊಂದು ಹ್ಯಾಬಿಟ್ ಇದೆ. ಯಾವುದೇ ಆಗಲಿ ನಾನು ಮೊದಲನೇ ಶಾಟ್ ತೆಗಿಬೇಕು ಅಂದರೆ, ಪಿಕ್ಚರ್ ಬೇಕು ಮೊದಲನೇ ಶಾಟು, ಈ ಥರದ ಕಾಂಪ್ಲಿಕೇಶನ್ ಇರೋ ಶಾಟು ಏನೋ ಆ ಥರ ಇತ್ತು ಅಂತ ಹೇಳಿದ್ರೆ
ರಾಘವೇಂದ್ರ ಸ್ವಾಮಿಗಳನ್ನ ಧ್ಯಾನ ಮಾಡ್ಕೊಂಬಿಟ್ಟು ಪೂಜ್ಯ ಶ್ಲೋಕ ಹೇಳ್ಕೊಂಬಿಡ್ತೀನಿ. ಆದಮೇಲೆ ಸ್ಟಾರ್ಟ್ ಹೇಳ್ತೀನಿ. ಅಲ್ಲಿವ್ರಿಗೆ ಹೇಳಕ್ಕೆ ಹೋಗಲ್ಲ, ಕಾಯ್ತಾ ಇರ್ತಾರೆ ಇವನು ಶ್ಲೋಕ ಹೇಳ್ತಾ ಇರ್ತಾನೆ ಅಂತ ಎಲ್ರಿಗೂ ಗೊತ್ತು, ಇವನು ದೇವ್ರ ಸ್ತೋತ್ರ ಮಾಡ್ತಾ ಇರ್ತಾನೆ ಅದರಿಂದ ಅಂತ. ಆಯಿತು, ಸರಿ, ಆ್ಯಕ್ಷನ್ ಹೇಳಾಯಿತು. ಆ್ಯಕ್ಷನ್ ಹೇಳಿದ್ರೆ ಇದಾಯಿತು. ವಿಷ್ಣು ಅಲ್ಲಿಂದ ಬಂದರು. ಬಂದ ತಕ್ಷಣ ಗಾಜ್ ಹಿಂಗಾಯಿತು, ಹೊಡೀತು, ಆ ಕಡೆ ಹೋದರು, ಬಿದ್ದರು. ಟೇಕ್ ಓಕೆ ಆಗೋಯ್ತು. ಒಂದೇ ಟೇಕಲ್ಲಿ ಅವ್ನು ಓಕೆ ಮಾಡ್ಬಿಟ್ಟ. ಗಾಜಿದು ಮನಸ್ಸಿಗೆ ಹಗೂರ ಆಯಿತು ನನಗೆ. ಆಮೇಲೆ ನೆಕ್ಸ್ಟು ಸ್ಟಂಟ್ ಮಾಸ್ಟ್ರು ವಿಜಯ್ ಅಂತ, ಆ ಸ್ಟಂಟ್ ಮಾಸ್ಟ್ರು ಅವನು ಇದಕ್ಕೆ ಮಾಡಬೇಕು, ಅವನು ಇದೇ ಥರ ಗ್ಲಾಸ್ ಅವನು ಹೊಡ್ಕೊಂಡು ಹೋಗಬೇಕು. ಆಯಿತು, ಇದು ಗ್ಲಾಸ್ ಹೊಡೆಯೋದಕ್ಕೆ ಏನು ಮಾಡ್ತಾರೆ ಅಂದರೆ ಪ್ರಭಾಕರ್ ಇದ್ದರು, ಪ್ರಭಾಕರ್ ಕೂಡ ವಿಲನ್ ಅದರಲ್ಲಿ, ನಾನು ಹೊಡಿತೀನಿ ಅಂತಂದರು. ಸರಿ, ಇವನು ವಿಜಯ್ ಸ್ಟಂಟ್ ಮಾಸ್ಟರ್ ಹೀಗೆ ಬಂದು ಟಚ್ ಆಗಬೇಕು. ಆ ಟಚ್ ಆಗೋ ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರು ಅದನ್ನು ಹೊಡಿಲಿಲ್ಲ. ಅದು ಹೊಡಿದ ತಕ್ಷಣ ಹೀಗೆ ಬಂದಲ್ಲ, ಹಿ ವಾಸ್ ಬೌನ್ಸ್ಡ್ ಬ್ಯಾಕ್ ಆ್ಯಂಡ್ ಹಿ ವಾಸ್ ಥ್ರೋನ್ ಆ್ಯಕ್ಚುಲಿ ಅಬೌಟ್ 5 to 10 feet ಬ್ಯಾಕ್. ಡಬ್ ಬಂದ ಅಲ್ಲ, ಅದು ಹೋಗಿ ಬಿದ್ದ ಅವನು. ಇದು ಅಕಸ್ಮಾತ್ ಇವನಿಗೆ ಆಗೋಗ್ಬಿಟ್ಟಿದ್ರೆ ಅಯ್ಯೋಪ್ಪ, ಇನ್ನು ಎಲ್ಲರೂ ಕೂಡ ಹಂಗೆ ಡಿಂಗ ಮಾಡಿ ನಮಗೆ ಡಿಂಗ್ ಆಗೋಗ್ಬಿಟ್ಟಿರೋದು. ಸೊ ಇದು ಸಾಹಸ ಸಿಂಹ. ಅವನು ಧೈರ್ಯಕ್ಕೆ ಹೇಳಿದೆ ನಾನು, ಒಂದೇ ಗುರಿ ಅದು. ಇನ್ನೊಂದರಲ್ಲಿ ಇನ್ನೊಂಥರ ದೊಡ್ಡ ಮನೆಗೇನೆ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದು. ಜೀಪಲ್ಲಿ ಬಂದಿದ್ದಾನೆ, ಅದನ್ನ ನೋಡ್ಕೊಂಡು ಬರಬೇಕು. ಪುನಃ ಅದೇ ಮಾಡ್ತೀನಿ ಅಂತ ನಾವು. ಇಲ್ಲ ಕಣೋ, ಬೇಡ, ಅದು ಯಾತಕ್ಕದು, ಇಲ್ಲ ಕಣೋ, ಅದಕ್ಕೆ ಮುಂಚೆನೆ ಬಾನೆಟ್ಟು ಅದು ಇದು ಎಲ್ಲ ಇರುತ್ತಲ್ಲೋ, ಏನೋ ಆಗಲ್ಲ ಅಂತ. ಏನಾದರೂ ಕೂಡ ಗಾಜ್ ಹೊಡೆದು ಬರಲ್ವೇ ನಮ್ಮ ಮೇಲ್ಗಡೆ, ಈಗ ಕೇಳಲ್ಲ, ಏನಿಲ್ಲ. ಸರಿ, ಓಕೆ ಮಾಡ್ತೀನಿ ಅಂತ. ಇನ್ನೇನು ಸ್ಟಂಟ್ ಮಾಸ್ಟರ್ ಇದ್ದಾನೋ, ಪಂಡಿಟ್ ಹುಡುಗ ಸರಿ ಒಣ್ಣು ಆಗದೆ ಅಂತ ಅವನು ಬೇರೆ. ಸರಿ, ಅದರಲ್ಲೂ ಕೂಡ ಹಿಂಗೇನೆ ಇದು ಹೊಡ್ಕೊಂಡು ಹಾಗೆ ಬರ್ತಾನೆ, ಚೆನ್ನಾಗಿ ಮಾಡ್ತಾನೆ. ಸೊ ಒಂದೇ ಗುರಿಲಿ ಏನಂತ ಹೇಳಿದ್ರೆ ಎಲ್ಲರೂ ಸತ್ತೋದ್ರೆ ಬಿಲೀವ್ ಇಟ್ ಆನ್, ಐ ಆಮ್ ನಾಟ್ ಎಕ್ಸಾಗ್ರೇಟಿಂಗ್, ಕೊನೆ 2 ರೀಲು ಜನ ಸೀಟಲ್ಲಿ ಕೂತ್ಕೊಳ್ಳಲ್ಲ, ಎಡ್ಜ್ ಆಫ್ ದಿ ಸೀಟಲ್ಲಿ ಕೂತ್ಕೊಂಡಿದ್ದಾನೆ, ಹೀಗೆ ನೋಡ್ತಾ ಇರ್ತಾರೆ. ಆ 2 ರೀಲು ಇಷ್ಟು ಜನನ ಅವ್ನು ಸಾಯಿಸ್ತಾನೆ. ಹೀರೋ ಅಷ್ಟು ಜನನ ಸಾಯಿಸ್ಕೊಂಬರೋದು ಡಿಫ್ರೆಂಟ್ ವೆರೈಟಿ. ಎಲ್ಲನೂ ಕೂಡ ಯಾವುದು ಡಿಜಿಟಲ್ ಇಲ್ಲ, ಎವ್ರಿಥಿಂಗ್ ಟೇಕನ್ ಬೈ ಕ್ಯಾಮ್ರಾ. ವಾವ್, ಅಷ್ಟು ಚೆನ್ನಾಗಿದೆ ಸ್ಟಂಟ್ಗಳು ಆ್ಯಂಡ್ ಬ್ಯೂಟಿಫುಲ್ ಫಿಲಮ್. ಯಾಕೆ ಹೇಳಿದೆ ಅಂದರೆ ಸಾಹಸ ಸಿಂಹನಿಗೆ ತಕ್ಕಾದ ಸಿನಿಮಾ ಒಂದಿದೆ. ಅಣ್ಣ ನಿಮ್ದು? ನಮ್ಗೆ ಆಕ್ಷನ್ ಅಂತ ಬಂದಾಗ ಅವ್ರದ್ದು 2 ಬರುತ್ತೆ ತಲೆಯಲ್ಲಿ. ಅಂದ್ರೆ ತುಂಬಾ ಇದೆ, ಎಲ್ಲಾದ್ರಲ್ಲೂ ಆಕ್ಷನ್ ನಾವು ಕಾಯ್ತಾ ಇರ್ತೀವಿ ಅವ್ರು ಫೈಟ್ ಮಾಡಕ್ಕೆ. ನಿಷ್ಕರ್ಷ ಇಸ್ ಒನ್ ಆಫ್ ಮೈ ಫೇವರೇಟ್. ಅದು ಒಂಥರ ಹಾಲಿವುಡ್ ನಿಷ್ಕರ್ಷ ನನ್ನ ತಲೆಗೆ ಬರುತ್ತೆ. ಆಮೇಲೆ ಅವರೇ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು, ಐ ಥಿಂಕ್ ಸಹೋದರ ಸವಾಲಲ್ಲೇನೋ ರಜನಿ ಸರ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ಇಬ್ರು ರೋಲ್ ಆಗ್ಬಿಡ್ತಾರೆ ಫ್ರಮ್ ದ ಮೌಂಟನ್. ಯಾವುದೋ ಒಂದು ಸ್ವಲ್ಪ ಉಳ್ಕೊಂಡು ಬರೋ ಇದ್ರಲ್ಲಿ ಹೇಳಿದ್ರು, ಅವ್ರು ಇವ್ರನ್ನ ತಳ್ಬೇಕಂತ ಅಂತ ಶಾರ್ಟಲ್ಲಿ ತಳ್ಬಿಟ್ರಂತೆ. ಬೋತ್ ರಜನಿ ಸರ್ ಇವರು ರೋಲ್ ಮಾಡಿ he pulled his pant and showed the mark. ಇದು ಸಹೋದರ ಸವಾಲ್ ಗಾಯ, ಇದು ಈ ಪಿಕ್ಚರ್ ಗಾಯ, ಇದು ಗಾಯ, ಆವಾಗಲೇ ಹೇಳಿದ್ದು ಇದು ಮುತ್ತಿನ ಹಾರದ ಗಾಯ. ಸೊ he had so many marks on his legs, arms and all. ಸೊ ಅದು ಆಕ್ಷನ್ ಅಂತ ಬಂದಾಗ. ಆಮೇಲೆ ಮೂವಿಂಗ್ ಟ್ರೈನ್ ಅಲ್ಲಿ ಫೈಟ್ ಮಾಡೋದಿದೆಯಲ್ಲ ಅವರು, ಅದು ನೋಡಕ್ಕೆಲ್ಲ ಈಸಿ ಅಂತಾರೆ. ನೀವು ಎಷ್ಟೇ ಕಮ್ಮಿ ಮೂವ್ ಮಾಡಿ, ನೀವು ಎತ್ತಿನ ಗಾಡಿ ಮೇಲೆ ನಿಂತ್ಕೊಳ್ರಪ್ಪ ಸ್ಟಡಿಯಾಗಿ ಯಾರು ನೋಡ್ಬಿಡ್ತೀನಿ ನಾನು. ಅಂತರಲ್ಲಿ ಸ್ಲೋ ಮೂವಿಂಗ್ ಫಾಸ್ಟ್ ಟ್ರೈನೋ ಫಾಸ್ಟ್ ಮೂವಿಂಗೋ, ಇಲ್ಲಿ ಕ್ಯಾಮ್ರಾ ರೀಲ್ ಫಾಸ್ಟ್ ಆಗಿ ಇಟ್ಟಿದ್ರು ಅದ್ರ ಮೇಲೆ ಫೈಟ್ ಮಾಡ್ಬೇಕಲ್ಲ. ಸೊ ದವರ್ ವೆರಿ ರಿಸ್ಕಿ. ಬಿದ್ರೆ ಎಲ್ಲಿ ಗುರು, ಇವಾಗಿನ ತರ ಏನು ಇಲ್ಲ. ಅವಾಗ ಹೆಲಿಕಾಪ್ಟರ್ ಇಲ್ಲ, ಒಂದು ಆಂಬುಲೆನ್ಸ್ ಇಲ್ಲ, ಒಂದು ಗ್ರೀನ್ ಮ್ಯಾಟಲ್ ಹಾಕೊಂಡು ಎಲ್ಲ ಮುಗಿಸ್ಬಿಡ್ತೀವಿ. ನಂದು ಆಲ್ಮೋಸ್ಟ್ ಅಲ್ಲಿ ತುಂಬಾ ಇದೆ. ಸೇಮ್ ನಿಷ್ಕರ್ಷ ನೆಕ್ಸ್ಟ್ ಲೆವೆಲ್ ಸ್ಟೈಲು ಅಲ್ಲ. ಆಮೇಲೆ he suited the commander, army commander. ಕೀರ್ತಿಜಿ? My favorite was Sahasa Simha. ಹೆಸರು ತಕ್ಕಂತೆ. Why? I'll tell you. Nano, just a week before he passed away, I wanted to do a book on him. Okay. So ನಾನು ಪ್ರತಿ ಸತಿ ಹೋಗ್ಬಿಟ್ಟು ಕೂತ್ಕೋತಿದ್ದೆ. I used to sit with him and ask him, what are all your ಏನೇನು ನಿನಗೇನು ಮನ್ಸಿಗೆ ಬರುತ್ತೋ ಹೇಳ್ತಾ ಇರು ಪಾಪ, ನಾನು ಬರ್ಕೋತೀನಿ, ಆರ್ ಇಟ್ ಇಸ್ ರಿಜಿಸ್ಟರ್ಡ್ ಇನ್ ಮೈ ಮೈಂಡ್ ಅಂತ. ಸೊ ಈ ಸೆಡ್ ಐ ಹ್ಯಾವ್ ಟು ಟೆಲ್ ಯು ದಿಸ್ ಕೀರ್ ಅಂದರು. ಏನು ಪಾಪ ಅಂದೆ. ಸಾಹಸ ಸಿಂಹನಲ್ಲಿ ಈ ಸೆಡ್ ಹಿ ಹ್ಯಾಡ್ ಟು ಗೋ ಇನ್ ಟು ದ ಮೈನ್ಸ್. ಕೆಳಗಡೆ ಹೋಗಬೇಕಾಗಿತ್ತು. ದೇರ್ ಆಲ್ ದ ಬಾಯ್ ಸೆಡ್ ವಿ ಆರ್ ನಾಟ್ ಗೋಯಿಂಗ್ ಬಿಕಾಸ್ ಆಕ್ಸಿಜನ್ ಲೆವೆಲ್ ಇಸ್ ವೆರಿ ಲೋ ಡೌನ್ ದೇರ್. ವಿತೌಟ್ ದ ಮಾಸ್ಕ್ ಯು ಕಾಂಟ್ ಗೋ ದೇರ್. So he said,
ಜೋ ಸೈಮನ್ ಅವ್ರು ಹೇಳಿದ್ರಂತೆ, ಅಯ್ಯಯ್ಯೋ ನಾ ಮಾಡೋದಿಲ್ಲ, ನಾ ಬರೋದಿಲ್ಲ, ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಐ ಕಾಂಟ್ ಗೋ ಡೌನ್. ಸೊ ಹಿ ಸೆಡ್, ನಾನು ಒಬ್ಬನೇ ಹೋಗ್ತೀನಿ, ನಾನೇ ಕ್ಯಾಮ್ರಾ ತೊಗೊಂಡು ಹೋಗ್ತೀನಿ. ಇಫ್ ಯು ಸಿ ದಟ್ ಮೂವಿ, ಹಿ ಈಸ್ ಇನ್ ದ ಮೈನ್ಸ್, ದ ಕ್ಯಾಮ್ರಾ ಇಸ್ ದೇರ್ ಇನ್ ಫ್ರಂಟ್ ಆಫ್ ಹಿಮ್, ಅಲ್ಲಾಡ್ತಿದೆ ಕ್ಯಾಮ್ರಾ ಕೆಳಗಡೆ ಇಳಿಯೋವಾಗ. ಇಟ್ಸ್ ಹಿಮ್ ಅಲೋನ್. It's him alone. Body cam ತರ. Yes. It's him alone holding the camera and going down the mines, and the oxygen level was so bad till he came out. Ellargunuve with the camera. Houdu. And the oxygen level had gone. He came out and he heaved and he fell with the camera. He said, "Nani shot beke beku." ಯಪ್ಪ, ಯಾರಿಗೂ ಗೊತ್ತೇ ಇಲ್ಲ ಇದು. He told me this, yeah. ಆಗಿನ ಕಾಲದ ಹುಚ್ಚಿದ ಸಾಹಸಗಳಪ್ಪ ಇದೆಲ್ಲ. ಯಾರು ಜ್ಞಾಪಕನೂ ಇರಲ್ಲ, ಗೊತ್ತಿರಲ್ಲ, ಮರ್ತೋಗ್ತೀವಿ ಎಲ್ಲ. I was like, ಪಾಪ ಏನಾದ್ರೂ ಹೆಚ್ಚು ಕಡಿಮೆ ಅಂತ ಆಗಲ್ಲ. ಯಾಕಾಗುತ್ತೆ? ಆಗೋದಿಲ್ಲ. Yes. ಆಗೋದಿಲ್ಲ. I think this is the reason only he got ಸಾಹಸ ಸಿಂಹ. Yeah. ಪ್ಯಾಷನ್. ಆ ಪಿಕ್ಚರ್ ಅಲ್ಲೇ ಅವ್ರು ಸಾಹಸ ಸಿಂಹ ಟೈಟ್ಲ್ ಬಂದಿತ್ತು. ಆ ಪಿಕ್ಚರ್ ಜೋ ಸೈಮನ್ ಮಾಡಿದ ಪಿಕ್ಚರ್. So he told me this. I said, ರಿಯಲಿ ಪಾಪ ಅಂತ ಕೇಳುವಾಗ, ರಿಯಲಿ ದಟ್ ಒನ್. ಆ್ಯಂಡ್ ಇನ್ನೊಂದು ಅಂತ ಕೇಳಿದ್ರೆ, he was doing Inspector Dhanush. Inspector Dhanush, he was ಲಾಸ್ಟ್ ಐ ಥಿಂಕ್ ನೈಟ್ ಶೂಟಿಂಗ್ ಇತ್ತು, ಫುಲ್ಲು ನೈಟ್ ಶೂಟಿಂಗ್ ಇತ್ತು. ದೆನ್ ಫ್ರಾಮ್ ದ ಯಾವುದು ಪ್ಯಾಲೇಸ್ 2 ಟವರ್ಸ್ ಇದೆಯಲ್ಲ, ಫ್ರಾಮ್ ದ ಟವರ್ he jumped down himself, no stunt director. Whereas he's got a vertigo problem, Papa. Heights inda madakagadilla avarge. He can't. Height inda yavdu madalla. He came allinda, the sequence was he has to jump down. Okay. Then master ಹೇಳಿದ್ರು, ಇಲ್ಲ ಬೇಡ ನಾನೇ ಮಾಡ್ತೀನಿ ಅದನ್ನ ಅಂತ. ದೆನ್ ನಮ್ಮ ಮೇಕಪ್ ಮ್ಯಾನ್ ಇದ್ದಾರೆ, ಶ್ರೀನಿವಾಸ್ ಅಣ್ಣೆ ಅಂತ ಹೇಳ್ಬಿಟ್ಟು, ಶ್ರೀನಿವಾಸ್ ಅಣ್ಣೆ. ಸೊ ಅಮ್ಮನಿಗೇನೆ ಅವರೇ ಮೇಕಪ್ ಮ್ಯಾನು, ಅಪ್ಪನಿಗೂ ಅವರೇ ಮೇಕಪ್ ಮ್ಯಾನ್. ಸೊ ಅವರು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ, ಆಸ್ ಅಂಕಲ್ ಸೈಡ್ ಎಲ್ಲರೂ ಫ್ಯಾಮಿಲಿನೇ ನಮಗೆ, ಯಾರೂ he came at in the morning and he started crying in front of ಅಮ್ಮ. ಅಮ್ಮನ ಮುಂದೆ ஏன் அம்மா சரி என்ன ஸ்ரீனிவாசன் ஏன் அழுறீங்க என்ன ஆச்சு? சரி இல்லைம்மா, ಸರ್ ಫೆಲ್ ಡೌನ್ ಫ್ರಮ್ ದ ಟಾಪ್, ಏನಾದರೂ ಆಗ್ತಿದ್ರೆ ನಾನು ಏನು ಮಾಡ್ತೀನಿ? ಸ್ಟಾರ್ಟೆಡ್ ಟು ಕ್ರೈ. Then my mom said, this is the last time. You're not doing so. No. ಯಾವ ಫಿಲಮ್ ಅದು ಅಂದ್ರೆ? Inspector Dhanush. Inspector Dhanush. ಅದಾದ್ಮೇಲೆ ಮುತ್ತಿನಾರ ಮಾಡಿದ್ರು? ಇಲ್ಲ ಅದಕ್ಕೆ ಮುಂಚೆನಾ? Inspector Dhanush was when 1993. It was produced by him. It was produced by us only. Oh, ಹೌದಾ? Yeah. ಇನ್ನೊಂದು ಹಿಂದಿ ಸಿನಿಮಾ ಮಾಡೋರು. We produced Vishnu Vijaya. Vishnu Vijay. ಬಟ್ ಯಾಕೆ ಸರ್ ಡೈರೆಕ್ಷನ್ ಮಾಡಕ್ ಹೋಗಿ? Actually, frankly speaking, Sasa Simha half direction is his only. Yes. ನಮಗಿಲ್ಲ ಸ್ವಾಮಿ, ನಮ್ಮ ಹತ್ರ ಬರಲೇ ಇಲ್ಲ. Half the direction is his only. Sasa Simha? Yeah. He's told me this couple of times. ಇಲ್ಲ, ಅದಕ್ಕೆ ಅದೆಲ್ಲ ಒಂದು ಆಶೀರ್ವಾದ ಆಗುತ್ತೆ ಭಗವಂತ. ಅದಕ್ಕೆ ಆ ಸಾಹಸ ಸಿಂಹ ಅನ್ನೋದು ಕೊನೆವರೆಗೂ ಅವ್ರ ಜೊತೆ ಟೈಟಲ್ ಭಗವಂತ ನೋಡಿರ್ತಾನಲ್ಲ. ಇನ್ನೊಂದು ಟೈಟ್ಲ್ ಬಹಳ ಚೆನ್ನಾಗಿದೆ, ಸಾಹಸ ಸಿಂಹ. ಇನ್ನು ಏನೇನೇನೋ ಬಂತು. ಅಭಿನಯ ಭಾರ್ಗವ. ಅದಕ್ಕೆ ಬಂದೆ ನಾನು. ಏನಂತ ಹೇಳಿದ್ರೆ, ಶೂಟಿಂಗ್ ಆಯಿತು, ನಮ್ಮದೇ ಶೂಟಿಂಗು. ಬಂದರು ವಿಷ್ಣು ಅವರು, ಒಂದು ಬಾಬಿ ಅಂದರು, ಏನು ವಿಷ್ಣು ಅಂದೆ. ನಂಗೊಂದು ಇವತ್ತೊಂದು ಟೈಟ್ಲು ಕೊಟ್ಟರು ಕಣ ನನಗೆ. ಹೌದಾ, ಏನು ಟೈಟ್ಲು? ಇದೆ ಈ ಥರ ಅಭಿನವ ಭಾರ್ಗವ ಅಂತ ಕೊಟ್ಟಿದ್ದಾರೆ. ಅದು ಕೊಟ್ಟ ತಕ್ಷಣ ನಾನು ಮಕ ನೋಡ್ಬಿಟ್ಟು ನಕ್ಬಿಟ್ಟೆ. ನಾನು ಯಾಕೋ ನಗ್ತಾ ಇದೆಯಾ ಅಂತ. ಏನಾದರೂ ನೋಡು, ಅಭಿನವ ಭಾರ್ಗವ ವಿಷ್ಣುವರ್ಧನ್ ಬರೋದು. ವಿಷ್ಣುವರ್ಧನ್ ಯಾವಾಗ ಬರ್ತಾರೆ? ಭಾರ್ಗವ. ಆದ್ದರಿಂದ ಈ ಟೈಟ್ಲು ನಿನಗೆ ಚೆನ್ನಾಗಿದೆ. ನಾನು ಹೋದ್ರು ಸರಿ, ನೀನು ಹೋದ್ರು ಕಡೆ ಈ ಟೈಟ್ಲ್ ಇದ್ದೇ ಇರುತ್ತೆ. ಇವತ್ತು ಅವನು ಹೊಟ್ಟೋದ, ನಾನು ಇನ್ನೂ ಇದ್ದೀನಿ. ವೆರಿ ಸ್ಯಾಡ್.
ಆ್ಯಕ್ಚುಲಿ ಇವತ್ತು ನಮ್ಮ ಈ ಒಂದು ಎಪಿಸೋಡಲ್ಲಿ ಕೂಡ ರಮೇಶ್ ಅರವಿಂದ್ ಸರ್ ಕೂಡ ಭಾಗಿಯಾಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಪಾಪ ಶೂಟಿಂಗ್ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಬಟ್ ವೆರಿ ಸ್ವೀಟ್ ಆಫ್ ಹಿಮ್. ಆ್ಯಕ್ಚುಲಿ ರಮೇಶ್ ಸರ್ ಒಂದು ವಿಡಿಯೋ ಮೆಸೇಜನ್ನು ಕಳಿಸಿದ್ದಾರೆ ನಮಗೆ. ಸೊ ಹಾಗಾಗಿ ಆ ವಿಡಿಯೋ ಮೆಸೇಜನ್ನು ನೋಡ್ತಾ ಆಮೇಲೆ ಬಂದು ಇವ್ರ ಜೊತೆ ಮಾತುಕತೆನ ಕಂಟಿನ್ಯೂ ಮಾಡೋಣ ಅಂತ. ಸೊ ಓವರ್ ಟು ರಮೇಶ್ ಸರ್. ಹಾಯ್ ಕೀರ್ತಿ, ಹಲೋ ಪ್ರೇಮ್ ಅವರೇ, ಹಾಯ್ ಮಯೂರ್, ಅಲ್ಲಿರುವಂಥ ಐ ಡೋಂಟ್ ನೋ ಹೂ ಎಲ್ಸ್ ಇಸ್ ದೇರ್, ಟು ಆಲ್ ಆಫ್ ಯು ಹಾಯ್. ನಾನು ಚೆನ್ನೈಯಲ್ಲಿ ಶೂಟಿಂಗಲ್ಲಿದ್ದೀನಿ, ಹಾಗಾಗಿ ಬರೋಕ್ಕಾಗಿಲ್ಲ. ನಾನು ನೋಡಿದಂಥ ಮೊದಲನೇ ಕನ್ನಡ ಚಿತ್ರನೇ ಭೂತೇನ ಮಗಾಯಿ. ಹಾಗಾಗಿ ನನಗೆ ಪರಿಚಯ ಅಂತ ಮೊದಲನೇ ಕನ್ನಡದ ಹೀರೋನೇ ವಿಷ್ಣು ಸರ್. ಸೊ ಐ ಕ್ಯಾನ್ ಇಮ್ಯಾಜಿನ್ ಅವರ ಇನ್ಫ್ಲುಯೆನ್ಸ್ ಆನ್ ಮೀ, ದ ಅಡ್ಮಿರೇಷನ್ ಐ ಹ್ಯಾವ್ ಫಾರ್ ದ ಗ್ರೇಟ್ ಮ್ಯಾನ್. ಅಂದರೆ ಒಂದೊಂದು ಪೀರಿಯಡ್ಗೆ ತಕ್ಕಂಥ ಒಬ್ಬ ಹೀರೋ ಬರಲೇಬೇಕ್ರಿ. ಆ ಜನರೇಷನ್ಗೆ, ಆ ಯೂತ್ನ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬ ಹೀರೋ ಅರೈವ್ ಆಗ್ತಾನಂತೆ. ಆ ಥರ ಬಂತು ನಾಗರಹಾವು. ಹಿ ವಾಸ್ ರೆಪ್ರೆಸೆಂಟೇಟಿವ್. ಕನ್ನಡ ಅಂದ್ರೆ ಏನು, ಕನ್ನಡ ಯುವಕರು ಅಂದ್ರೆ ಏನು, ಆ ಮನಸ್ಥಿತಿ ಹೇಗಿರುತ್ತೆ ಎಲ್ಲದೂ ಪ್ರತಿನಿಧಿಯಾಗಿ ಬಂದವರು ವಿಷ್ಣು ಸರ್. ಆ ಚಿತ್ರಗಳೆಲ್ಲ ಕಳ್ಳ ಕುಳ್ಳ ಇರ್ಬೋದು, ಎಷ್ಟೊಂದು ಚಿತ್ರ. ಇದು ಫಸ್ಟ್ ಸಿನಿಮಾಸ್ಕೋಪ್ ಪಿಕ್ಚರ್ ಅಂದ್ಬಿಟ್ಟು ಸೊಸೆ ಸೌಭಾಗ್ಯ ಅನಿಸುತ್ತೆ, ಅದಿರ್ಬೋದು. ಎಷ್ಟೊಂದು ಫಿಲಮ್ಸು ಸರ್ ಅದು ಥಿಯೇಟ್ರಲ್ಲಿ ನೋಡಿದ್ದೀವಿ. ನಂತರ ನಾನೇ ಆ್ಯಕ್ಟರ್ ಆಗ್ತೀನಿ. ಆ್ಯಕ್ಟರ್ ಆಗ್ಬಿಟ್ಟು ಈ ಪ್ರಸಾದ್ ಲ್ಯಾಬ್ ಅನ್ಸಿದ್ರಿ ನನ್ನ ರಾಜನ್ ಸಿಂಗ್ ಬಾಬು ಅವರು ವಿಷ್ಣು ಅವ್ರಿಗೆ ಸ್ಲೈಟ್ ಗಡ್ಡ ಬೆಳೆಸ್ಕೊಂಡಿದ್ದಾರೆ. ಮುತ್ತಿನ ಹಾರ ಅನ್ಸುತ್ತೆ, ಅದ್ರದ್ದು ಡಬ್ಬಿಂಗ್ ಸರಿ ನೆನಪಿಲ್ಲ. ಆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ನೆನಪಿದೆ. ಅವರ ಆ ಫೇಸ್, ಅವರ ಎಕ್ಸ್ಪ್ರೆಷನ್ಸ್, ದಿ ಗ್ಲಾಮರ್, ಅವರ ಓವರ್ ಆಲ್ ಫೋರ್ಸ್. ಸುಹಾಸಿನಿ ಇನ್ಫ್ಯಾಕ್ಟ್ ಒಂದಿನ ನನಗೆ ಹೇಳಿದರು, ರಮೇಶ್ ಅವ್ರ ಜೊತೆ ಸೀನ್ ಮಾಡ್ತೀನಿ, ಕಾಲಲ್ಲಿ ಕೈ ಹಿಡಿದು ಹಿಂಗೆ ಹೇಳಿದ್ರು. ದಟ್ ಡೇ ಐ ಫೆಲ್ಟ್ ವಾಟ್ ಇಸ್ ದ ಪವರ್ ಆಫ್ ಅ ಮ್ಯಾನ್ ಅಂತ. ಅಂದರೆ ಅವರ ಗ್ರಿಪ್ ಇತ್ತಲ್ಲ, ಅದು ಒಬ್ಬ ಗಂಡಸಿನ ಪವರ್ ಏನಂತ ಗೊತ್ತಾಗಿದೆ. ಹೌದು ನನಗೆ ಅಂತ ಸುಹಾಸಿನಿ ಹೇಳಿದ ನೆನಪಿದೆ. ಆ ಥರ ಒಂದು ಶ್ಯೂರ್ ಎನರ್ಜಿ ಸ್ಕ್ರೀನ್ ಮೇಲೆ ವಿಷ್ಣು ಸರು. ನಂತರ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ದೀಪಾವಳಿ ಚಿತ್ರ. ನನಗೆ ಆಗ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು ಲೆಗ್ಗಲ್ಲಿ, ಆ್ಯಂಕಲ್ ಮುರಿದೋಗಿದೆ. ಟ್ರೀಟ್ಮೆಂಟ್ ಇತ್ತು, ಇನ್ನೂ ಫ್ರ್ಯಾಕ್ಚರ್ ಸರಿಯಾಗಿಲ್ಲ, ಇನ್ನೂ ಟ್ರೀಟ್ಮೆಂಟ್ ಮುಗಿದಿಲ್ಲ. ಆದರೆ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ಪ್ರೊಡ್ಯೂಸರ್ ಕೇಳ್ಕೊಂಡ್ರು ಅಂತ ನಾನು ಹಂಗೆ ಬಂದ್ಬಿಟ್ಟೆ ಶೂಟಿಂಗ್ಗೆ. ಕಾಲಲ್ಲಿ ಇನ್ನೂ ಆ ಕ್ಯಾಸ್ಟ್ ಇದೆ. ವಿಷ್ಣು ಸರ್ ಬಂದರು, ಏನು ರೀ ಇನ್ನೂ ಸರಿ ಹೋಗಿಲ್ವಲ್ರಿ? ಹೌದು ಸರ್. ಮತ್ತು ಶೂಟಿಂಗ್ ಬಂದಿದ್ದೀರಾ ಸರ್? ನಿಮ್ಮ ಡೇಟ್ ವೇಸ್ಟ್ ಆಗಿ ಕರೆದ್ರು ಪ್ರೊಡ್ಯೂಸರ್ನ. ಏನು ಲೆಸನ್ ತೊಗೊಂಡು ಅವನು ರಮೇಶು ಓವರ್ ಸಿನ್ಸಿಯರು, ಅವ್ನು ಬರ್ತಾರೆ ಅಂದ್ಬಿಟ್ಟು ಅವನು ಕಾಲು ಹೀಲ್ ಆಗಿಲ್ಲ, ಕರ್ಕೊಂಬಂದಿದ್ರಲ್ಲಿ ಅಂತ ಫುಲ್. ಇಲ್ಲ ಸರ್ ನಿಮ್ಮ ಡೇಟ್, ನಾನು ಒಬ್ಬನೇ ಸ್ಟಾರ್ ಅಂದರೆ ಅವರೆಲ್ಲ ಮನುಷ್ಯರಲ್ವಾ ಅಂತ ಬೈದು ಎಲ್ಲರೂ. ಕೊನೆಗೆ ಏನೋ ಡೇಟ್ ಅಡ್ಜಸ್ಟ್ ಮಾಡ್ತೀನಿ, ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳಿ ಅಂತೇಳಿ ಕಾಲು ಸರಿಯಾದ್ಮೇಲೆ ಮತ್ತೆ ಜಾಯ್ನ್ ಆದೆ. ಆ ಥರ ಜೊತೆಗೆ ಕೆಲಸ ಮಾಡೋರ ಬಗ್ಗೆ ಒಂದು ವಿಶೇಷವಾದ ಅಕ್ಕರೆ ಇರ್ತಿತ್ತು. ಅವ್ರಿಗೆ ಕ್ಲೋಸ್ ಆದ ಕೆಲವು ಗ್ಯಾಂಗ್ ಇತ್ತು. ನಮ್ಮ ಬಗ್ಗೆ ಎಲ್ಲ ಭಾಳ ವಿಶೇಷವಾದ ಒಂದು ವಾಟ್ಸಲ್ಲಿ ಸೇವ್ ಪ್ರೊಟೆಕ್ಟ್ ಆಪ್ತರಕ್ಷಕ ಅಂತ ಹೆಸರಿಟ್ಟಲ್ಲ, ಕರೆಕ್ಟ್ ಹೆಸರು ಆಪತ್ ಬಾಧ್ವ ಆಪ್ತರಕ್ಷಕ ಅನ್ನೋದು. ಇನ್ಫ್ಯಾಕ್ಟ್ ನಿಮಗೆ ಗೊತ್ತೇ ಇದೆ, ಒಂದು ಚಿತ್ರದಲ್ಲಿ ನನಗೆ ಇನ್ನೂ ಪೇಮೆಂಟ್ ಬರಬೇಕಾಗಿತ್ತು. ನಾನು ಸ್ವಲ್ಪ ಕರೆಕ್ಟಾಗಿ ಕೆಲಸಕ್ಕೆ ಹೋಗ್ತಿದ್ದೆ, ಬಟ್ ಪೇಮೆಂಟ್ ಕಲೆಕ್ಟ್ ಮಾಡೋದು ಅದ್ರ ಸ್ವಲ್ಪ ವೀಕ್. ಆವಾಗ ಈಗ ಸ್ವಲ್ಪ ಕಲ್ತಿದ್ದೀನಿ, ಆವಾಗ ತುಂಬ ವೀಕ್ ಆಗಿದ್ದೆ. ನನಗಿನ್ನೂ ಪೇಮೆಂಟ್ ಬಂದಿಲ್ಲ. ವಿಷ್ಣು ಸರ್ಗೆ ಇದು ಗೊತ್ತಾಗಿದೆ. ಆ ಚಿತ್ರದ ಒಂದು ಮುಖ್ಯವಾದ ಈವೆಂಟ್ ಇತ್ತು, ಅದು ಹೀರೋ ಬರಲೇಬೇಕಲ್ಲ, ರಮೇಶ್ ಪೇಮೆಂಟ್ ಕೊಡಿ ಆಮೇಲೆ ನಾನು ಬರ್ತೀನಿ ಅಂತ ಅವ್ರು ಹೇಳಿದರು. ಆ ಥರ ಹಿ ಯೂಸ್ ಟು ಪ್ರೊಟೆಕ್ಟ್. ಸಚ್ ಅ ಸ್ವೀಟ್ ಮ್ಯಾನ್. ಆ್ಯಂಡ್ ಎಷ್ಟು ಸರ್ ಎಂಥ ನಟ, ಎಷ್ಟು ಫಿಲ್ಮ್ಸ್ ಮಾಡಿದ್ದಾರೆ. ಒಂದು ಚಿತ್ರ ಮಾಡ್ತಾಯಿದ್ದೀವಿ, ಆ ಚಿತ್ರದ ಒಂದು 3 days ಬಿಫೋರ್ ಅವ್ರನ್ನ ನಾನು ಮೀಟ್ ಮಾಡಿದ್ದೀನಿ. ಅವ್ರು ಹೇಳ್ತಾರೆ, ಟೆನ್ಷನ್ ಆಗ್ತಿದೆ ರಮೇಶ್, ಪ್ರತಿಯೊಂದು ಫಿಲ್ಮು ಸ್ಟಾರ್ಟ್ ಆಗಿ ಮುಂಚೆ 2-3 ದಿನಗಳ ಮುಂಚೆ ನನಗೆ ಟೆನ್ಷನ್ ಶುರು ಆಗುತ್ತೆ. ನಾನು ಆ ರೋಲ್ನ ಹೇಗೆ ಮಾಡಬೇಕು, ಸರಿ ಗ್ರಹಿಸಿದ್ದೀನಿ ಆ ರೋಲ್ನ ಅಂತ ಕನ್ಫ್ಯೂಷನ್ ಶುರು ಆಗುತ್ತೆ ಅನ್ನೋರು. ಅಷ್ಟು ಒಂದು ಕಮಿಟ್ಮೆಂಟು ಆ ಕ್ರಾಫ್ಟ್ ಬಗ್ಗೆ. ದಟ್ ವಾಸ್ ವಿಷ್ಣು ಸರ್. ಸೊ ಆ ಥರ ನನಗೆ ಏನೇನೋ ನೆನಪುಗಳು ಬರ್ತಾನೆ ಇರುತ್ತೆ. ಈ ಥರ ಅಲ್ಲ, ಅವ್ರ ಮನೆಗೆ ಹಾಗಾಗಿ ಕರೆಯೋರು, ಆಗ ಅಲ್ಲಿ ಆಗ್ತಿದ್ದಂಥ ನಮ್ಮ ಮಾತುಕತೆ, ಅವರಲ್ಲಿದ್ದಂಥ ಸ್ಪಿರಿಚುಯಾಲಿಟಿ, ಅವರವರು ಶ್ರೀಮತಿಯನ್ನು ನಡೆಸ್ಕೊಳ್ತಿದ್ದಂಥ ಅದ್ಭುತವಾದಂಥ ರೀತಿ, ನಮ್ಮ ಕೀರ್ತಿ ಇರ್ಬೋದು, ಚಂದನ ಇರ್ಬೋದು, ಆ ಇಡೀ ಫ್ಯಾಮಿಲಿಯಲ್ಲಿದ್ದಂಥ ಸಣ್ಣ ಒಂದು ಆ ಇಂಟಿಮೆಸಿ ಏನೋ, ಆ ಫ್ಯಾಮಿಲಿ ವ್ಯಾಲ್ಯೂಸು, ಅವ್ರ ಮನೆ ಡೈನಿಂಗ್ ಟೇಬಲ್ ಅವ್ರು ಕೊಡ್ತಿದ್ದ ಅದ್ಭುತವಾದಂಥ ರಸಮು, ಅವರ ಸ್ಟಾಫು ರಾಧಾಕೃಷ್ಣ, ಶ್ರೀಧರು, ಆ ಇಡೀ ಅವರ ಬಳಗ, ಅವ್ರು ಹಾಕ್ಕೊಳ್ತಿದ್ದಂಥ ಏನೋ ಒಂದು ಅರೇಬಿಯನ್ ಟೈಪ್ ಒಂದು ಕಾಸ್ಟ್ಯೂಮ್ ಇರ್ತಾಯಿತ್ತು, ಅದಿರ್ಬೋದು. ಪರದೆ ಮೇಲೆ ಅವ್ರಿಗೆ ಇದ್ದಂಥ ಕಾಸ್ಟ್ಯೂಮ್ ಸೆನ್ಸ್, ಸ್ಟೈಲ್. ಅಫ್ಕೋರ್ಸ್ ಅದಕ್ಕೆ ಕೀರ್ತಿ ಕಾರಣ. ಒನ್ ಆಫ್ ದಿ ರೀಸನ್ಸ್ ಇಸ್ ಕೀರ್ತಿ.
ಅವರ ಸ್ಟೈಲು, ಅವರ ಗಾಂಭೀರ್ಯ, ಅವರ ಉಚ್ಚಾರಣೆ, ಅವ್ರ ಕನ್ನಡದ ಮೇಲಿದ್ದಂಥ ಪ್ರೀತಿ, ಅವರ ಗಾಂಭೀರ್ಯ, ಅವರ ಸ್ಟೈಲು, ಅವರ ನಡೆ, ಅವರ ಡಾನ್ಸು, ಹೀಗೆ ಹೇಳ್ತಾ ಹೋಗ್ಬೋದು. ಅವ್ರ ಚಿತ್ರದಲ್ಲಿ ಹಾಡಿತ್ತಲ್ಲ, ನೂರೊಂದು ನೆನಪು ಎದೆಯಾಳದಿಂದ. ಫೈನಲಿ ಆ ನೆನಪುಗಳು ಅಷ್ಟೇ ರೀ ಮ್ಯಾಟ್ರ್ ಆಗೋದು. ಆ ನೆನಪುಗಳು ನಾವು ಬಿಟ್ಟೋಗುವಂಥ ನೆನಪುಗಳು ಹಿತವಾಗಿರಬೇಕು. ಆ ಥರ ವಿಷ್ಣು ಸರ್ ಬಗ್ಗೆ ನನಗಿರುವಂಥ ನೆನಪುಗಳು ಎಲ್ಲವೂ ಬಹಳ ಹಿತವಾದ ನೆನಪುಗಳು. ಒಂದು ನೆಗೆಟಿವ್ ಮೆಮೊರಿ ಇಲ್ಲ ನನಗೆ. ದಟ್ ಈಸ್ ದ ಬ್ಯೂಟಿ. ಒಂದು ಸಂಬಂಧದ ಬ್ಯೂಟಿನೇ ಅಲ್ಲಿ ಉಳಿದಿರುವಂಥ ನೆನಪುಗಳು ಯಾವ ಥರ ಇದೆ ಅನ್ನೋದೇ. ಬಹಳ ಹಿತವಾದ ನೆನಪುಗಳನ್ನ ಬಿಟ್ಟೋಗಿದ್ದಾರೆ. ಥ್ಯಾಂಕ್ ಯು ವಿಷ್ಣು ಸರ್ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್ ರಮೇಶ್ ಸರ್. ಸೊ ನಮ್ಮ ಫಸ್ಟ್ ಸೆಗ್ಮೆಂಟ್ ಶುರು ಮಾಡೋಣ. ರೊಮ್ಯಾಂಟಿಕ್ ಫಿಲ್ಮ್ಸ್ ಆಫ್ ವಿಷ್ಣು ಸರ್. ಹೂ ವಾಂಟ್ಸ್ ಟು ಸ್ಟಾರ್ಟ್ ಫಸ್ಟ್? I like Nagarahau. ಆಹಾ, Nagarahau. ಮಾರ್ಗರೇಟ್ ಅಂಡ್ ರಾಮಾಚಾರಿ. Ramachari. ಇನ್ಫ್ಯಾಕ್ಟ್ ಅಲ್ಮೇಲು ಅಂಡ್ ರಾಮಾಚಾರಿನೂ ಕೂಡ ಚೆನ್ನಾಗಿದೆ. And I like Suprabhatadu ಅಷ್ಟೇ ಲವ್ ಸ್ಟೋರಿ. ಅದು ಕ್ಯೂಟ್ ಆಗಿತ್ತು. ಸುಪ್ರಭಾತ ವಿಷ್ಣುವರ್ಧನ್ ಡೈಲಾಗ್ ಡೆಲಿವರಿ ಇದೆಯಲ್ಲ, ಹ್ಯಾಂಡ್ಸ್ ಆಫ್ ತಿಕ್ಕುವಾಯ್ ಅಂತೀವಿ ನಾವು, ಸ್ಟ್ಯಾಮರಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಪಾತ್ರದಲ್ಲಿ. ಐ ಥಿಂಕ್ ಅದಕ್ಕೆ ಅವಾರ್ಡ್ ಬಂದಿರಬೇಕು ಅವ್ರಿಗೆ. ಇನ್ನೊಂದು ಅವಾರ್ಡ್ಗಳ ಪೈಕಿ ಲೆಕ್ಕ ಹಾಕಿದ್ರೆ ವಿಷ್ಣುಗೆ 6-7 ಅವಾರ್ಡ್ ಬಂದಿದೆ. ರಾಜ್ಕುಮಾರ್ಗಿಂತ ಒಂದು ಅವಾರ್ಡ್ ಕಮ್ಮಿ ಅವನಿಗೆ. ಅದು ವಿಷ್ಣು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ನೀವು ಅಷ್ಟೇ ನೋಡ್ತಾ ಇದ್ದಾರೆ, ವಿಷ್ಣು ಹ್ಯಾಸ್ ರಿಟನ್ ಸ್ಟೋರಿ ಆಲ್ಸೋ. Am I right? Yes. Yeah. So I think ಅದು ಗಣೇಶ ಐ ಲವ್ ಯು, ಗಣೇಶ ಐ ಲವ್ ಯು ವಾಸ್ ರಿಟನ್ ಬೈ ವಿಷ್ಣು. ಇವತ್ತು ಟೈಟಲ್ ಅಲ್ಲಿ ಇದ್ದೇ ಇದೆ ವಿಷ್ಣುಗೆ. ಸೊ ಆ ಥರ ಟೈಟಲ್ ಅಲ್ಲೂ ಬರುತ್ತಾ ವಿಷ್ಣುವರ್ಧನ್? ನಮಗೆಲ್ಲ ಗೊತ್ತಾಗುತ್ತೆ. ಸೊ ಅದು ರೊಮ್ಯಾಂಟಿಕ್ ಅಂದ್ರೆ ಲವ್ ಅಂತ ಬರೋದ ಬಂಧನಪ್ಪ. ವಾಟ್ ಬೆಟರ್ ದನ್ ಬಂಧನ? ಅಬ್ಸಲ್ಯೂಟ್ಲಿ ಬಂಧನ. ಲವ್ ರೊಮ್ಯಾನ್ಸ್ ಅನ್ನೋದಕ್ಕಿಂತ ಆ ತರದ ಮರ ಸುತ್ತುವ ರೊಮ್ಯಾನ್ಸ್ ವಿಷ್ಣು ಸರ್ ಅಷ್ಟು ಹೆಚ್ಚಾಗಿ ಮಾಡಿಲ್ಲ. ಬಟ್ ಪ್ರೀತಿಯನ್ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಹಾರ್ಟ್ ಇಂದ ಡೆಪ್ತ್ ಇಂದ ಬಂದಾಗ ಬಂಧನಾಗೆ ಇನ್ನೊಂದು ರಿಪ್ಲೇಸ್ಮೆಂಟ್ ಇಲ್ಲ. ಹಾಗಾಗಿ ಅವರ ಒಂದು ಸೀನ್ ಮಾಡಕ್ ರಿಪ್ಲೇಸ್ಮೆಂಟ್ ಇಲ್ಲ, ಚಾನ್ಸೇ ಇಲ್ಲ. ಆ ರೆಡ್ ರೋಸ್ ಯಾರು ಬರಲ್ಲ. There is no actor who can replace that. ಅದನ್ನ ತುಂಬಿಸೋಕೆ ಯಾರು ಬರೋದು ಇಲ್ಲ ಬಿಡಿ. Can I take my turn? Yes, sir. I take ಹೃದಯ ಗೀತೆ. ಅಯ್ಯೋ ಬರೋದೇ ಇಲ್ಲ ತಲೆಗೆ ಬೇಬೇಗಾದು. 200 movies and how can it ever come? ಅದೇ ಅದಕ್ಕೆ ನಾವು ಯಾವ್ದು ಜಾಸ್ತಿ ನೋಡಿರ್ತೀವೋ ಅದು ನಮಗೆ ಬರುತ್ತೆ ತಲೆಗೆ. ತುಂಬಾ ಫಸ್ಟ್ ಕ್ಲಾಸ್, ಎ ಕ್ಲಾಸ್. ಏ ಒಳ್ಳೆ ಆ ಹುಚ್ಚನಾಗಿ ಮಾಡಿದಾನಲ್ಲ, ಏನ್ ಚೆನ್ನಾಗಿ ಪಾಠ ಹುಚ್ಚ. ಅದಕ್ಕೆಲ್ಲ ಆಮೇಲೆ ಹೋಗ್ತಾ ಸ್ಟೋರಿ ಒಳಗಡೆ ಹೋಗ್ತಾ ಇನ್ ಡೀಪ್ ಹೋಗ್ತಾ ಹೋಗ್ತಾ ಇಟ್ ಟರ್ನ್ಸ್ ಔಟ್ ಟು ಲವ್ ಸಬ್ಜೆಕ್ಟ್. 2 heroines, one Bhavya and Khushbu. Oh, what a beautiful songs, extraordinary songs, and beautifully done by Vishnu. ಎರಡು ಪಾತ್ರ. ಅಂಕಲ್ ಯಾರು ಡೈರೆಕ್ಷನ್ ಮಾಡಿದ್ದು? ಸರ್ ಈಗ ಕರೆಕ್ಟ್ ಒಂದು ಪ್ರಶ್ನೆ ಸರ್, ನೀವು ಡೈರೆಕ್ಷನ್ ಮಾಡಿಲ್ದಿರೋದ್ ಬಿಟ್ಟು ಬೇರೆ ಡೈರೆಕ್ಟ್ ಮಾಡಿದ್ರೆ ವಿಷ್ಣು ಸರ್ ಸಿನಿಮಾಗಳು ಯಾವ್ದು ಇಷ್ಟ ನಿಮ್ಗೆ? ಅಯ್ಯೋ ಗಂಡಿ ಇದೆ, ವಿಪರೀತ ಇದೆ. ಇವನ್ನ ಹಾಲುಂಡತವ್ರು ಇದೆಯಲ್ಲ, ಹಾಲುಂಡತವ್ರು. ಆಮೇಲೆ ಇಂದಿನ ರಾಮಾಯಣ ಅದು ರೀಮೇಕ್ ಬಿಟ್ಬಿಡ್ಬೇಕು. ಏನಾಗೋಗ್ಬಿಡ್ತಾವೆ, ಏನು ಮಾಡಿದ್ರು ಕೂಡ, ಯಾವುದೇ ರೀಮೇಕ್ ಮಾಡಿದ್ರು ಕೂಡ ಡೈರೆಕ್ಟರ್ಸ್ ವಿಲ್ ನಾಟ್ ಗೆಟ್ ದಿ ನೇಮ್ ಅಟ್ ಆಲ್. ಈ ಒಂದು ಪಿಕ್ಚರ್ ಇಸ್ ಸಕ್ಸಸ್ಫುಲ್, ಯು ವಿಲ್ ನಾಟ್ ಗೆಟ್ ಇಟ್ ಬಿಕಾಸ್ ಅದು ಕಾಪಿ ಸಿನಿಮಾ ಅಂತಾರೆ. ಸೊ ಅದಕ್ಕಿಂತ ಈ ಥರದ್ದು ಯಾವ್ದಾದ್ರು ಬೇರೆ ಇತ್ತು ಅಂದರೆ ನಿಜವಾಗ್ಲೂ ನೀನು ನಕ್ಕರ ಹಾಲು ಸಕ್ಕರೆ ಅದು ಸೂಪರ್ ಫಿಲ್ಮ್. ಅದು ಕೊನೆಗೆ ಏನಾಗೋಯ್ತು ಗೊತ್ತಾ, ಪಿಕ್ಚರ್ ಯಾವಾಗ ಹೋಗ್ಲಿಲ್ವೋ ಜನ ಅದಕ್ಕೆ ರಿವರ್ಸ್ ಆಗಿ ಹೇಳಕ್ ಶುರು ಮಾಡುದು, ನಿನ್ನ ಅಕ್ಕನ ಹಾಲು ಸಕ್ಕರೆ ಅಂತ. ಬಟ್ ನಿನ್ನ ನಕ್ಕರ ಹಾಲು ಸಕ್ಕರೆ ಹಿಟ್ ಅಲ್ವಾ? ನೋ, ನೀವು ಭಗವಂತ ಅದನ್ನ ಯಾತಕ್ಕೋಸ್ಕರ ನಿಜನಾ ಸರ್? ಹಿಟ್ ಫಿಲ್ಮ್ ಸರ್. ಅದಲ್ಲ ಸರ್, ನಾವು ಕಾಸಾಗೋದ್ಬೇಕು. ಈಗ ಮುತ್ತಿನಾರ ಕೊಟ್ಟಿದ್ದು ಯಾತಕ್ಕೋಸ್ಕರ ಹೇಳಿ? ಅದೊಂದು ಕಲ್ಟ್ ಫಿಲಮ್ ಅಂತ. ಕಲ್ಟ್ ಫಿಲಮ್ ಅಲ್ಲ, ದುಡ್ಡು ಮಾಡ್ಲಿಲ್ಲ ಅಂತ, ಕಮರ್ಷಿಯಲಿ ಅಂತ. ನಮಗ್ ಬೇಕಾಗಿದ್ದು ಅದೇ ಕೊಡ, ನಾವು ಹಣ ಹಾಕಿ ಸಾರಿ ಪ್ಲೀಸ್ ಏಕೋ ಚೆನ್ನಾಗ್ಬಿಟ್ಟೆ. ನಾವು ದುಡ್ಡು ಹಾಕಿರ್ತೀವಿ, ದುಡ್ಡು ತಗೋಬೇಕು. ನಾವು ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಏನ್ ಬಂತು ಲಾಭ? ಕರೆಕ್ಟ್. ನೀನು ನಕ್ಕರ ಹಾಲು ಸಕ್ಕರೆ ದುಡ್ಡು ಆಗ್ಲಿಲ್ಲ.
ಅಷ್ಟಲ್ಲ ರಾಯರು ಬಂದರು ಮಾವನ ಮನೆಗೆ. that was a hit. Darkesh uncle ದಲ್ವಾ? That is right. ದಾರ್ಕೇಶ್ ಅದು ಹಿಟ್ ಅದು. ಮೈ ಗಾಡ್, ಸ್ವಲ್ಪ ಈವನ್ ವಿಷ್ಣುವರ್ಧನ್ ಲಾಸ್ಟ್ 2 ಪಿಕ್ಚರ್ಸ್ ಸೂಪರ್. Yes, yes. ಎಸ್ಪೆಷಲಿ ಕೊನೆದು ಮಾತ್ರ ಆ ಓಲ್ಡ್ ಏಜ್ ಅಲ್ಲಿ ಮಾಡಿದಾನಲ್ಲ, ಮೈ ಗಾಡ್, ಅದೇನದು ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತು ಅನ್ಸುತ್ತೆ ನನಗೆ. ಅದನ್ನ ನೋಡ್ತಾ ಇದ್ರೆ ಇವತ್ತು ಏನನ್ಸುತ್ತೆ ಅಂದ್ರೆ ನರಸಿಂಹ ಅವತಾರದಲ್ಲಿ ನರಸಿಂಹ ಬರ್ತಾನಲ್ಲ ಆ ಥರ ಇದ್ದಾನೆ ವಿಷ್ಣು. ಕರೆಕ್ಟ್, ನಿಜ ಸರ್. ಸೂಪರ್ ಆಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ. ಮೈ ಗಾಡ್. ಸೊ ಆಕ್ಟಿಂಗ್ ಟ್ಯಾಲೆಂಟ್ ಅನ್ನೋದು ಇದೆಯಲ್ಲ, ಅದು ಬ್ಲಡ್ ಅಲ್ಲಿ ಕೆಲವರು ಬಂದ್ಬಿಟ್ಟಿರುತ್ತೆ. ಬ್ಲಡ್ ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. Kirti, you want to pick romantic cinemas? As when uncle was telling, nandu illa nanage all the movies romances runs how the uncle when he was doing Rayara Bandaru. Okay. There is this scene, the father tali kattbeku, she'll slap and he's lying over there. You see his actions are different, the dialogues are different. Oh, ನಾವು ಹೇಳೋದನ್ನ ಮಾಡ್ತೀವಿ. ನಾವು ಇವಾಗ ಬನ್ನಿ ಅಂತ ಕೇಳಿದ್ರೆ ಹಿಂಗ್ ಕರಿತೀವಿ, ಅದ್ರಲ್ಲಿ ಹಂಗಲ್ಲ. ಹೀಸ್ ಟೆಲಿಂಗ್ ಹರ್ ಯುವರ್ ಫಾದರ್ ಇಸ್ ಕಮಿಂಗ್ ಇನ್ ದ ಡೈಲಾಗ್ಸ್ ಓನ್ಲಿ, ವೇರ್ ಶಿ ಕೀಪ್ಸ್ ಆನ್ ಪುಟ್ಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಆನ್ ಹಿಮ್. oh wow, ಎಂತ ಅಬ್ಸರ್ವೇಷನ್. That is a very great, one of the great acting you can see there only. The actions are different, the dialogues are different. It's not easy for an actor to do so. ಓಕೆ, ನೆಕ್ಸ್ಟ್ ಒನ್ ನಾನು ನಿಮ್ಗೆ ಲಾಸ್ಟಲ್ಲಿ ಕೇಳ್ತೀನಿ, ಸೊ ದಟ್ ನೀವು ಅಷ್ಟರಲ್ಲಿ ನಾಪ್ಕ ಇಟ್ಕೋಬೋದು ಅಂತ. ಸೋಷಿಯಲ್ ಮೆಸೇಜ್ ಫಿಲ್ಮ್ಸ್. ಸೋಷಿಯಲ್ ಮೆಸೇಜ್ ಹೌದಲ್ಲ, ಯಜಮಾನ. Because one family Not one family, yeah. How many families? ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಡಿಸ್ಪ್ಯೂಟ್ ಆಗ್ಬಿಟ್ಟಿದ್ರು. ಆಫ್ಟರ್ ವಾಚಿಂಗ್ ದಿಸ್ ಮೂವಿ ಬ್ರದರ್ ಹೋಗಿ ಎಲ್ಲಾರನ್ನು ಕರೆದು ಆ ಸಿನಿಮಾ ತೋರಿಸಿ ಒಂದಾಗಿದ್ರು. ದಟ್ಸ್ ಅ ಮೆಸೇಜ್. ಹೌದು, ಮತ್ತೆ ಯಜಮಾನ. ನಾನು ಅದೇ ಹೇಳ್ತೀನಿ, ಯಜಮಾನ ಅದಕ್ಕೆ ಅನ್ಮ್ಯಾಚ್ ಅದು. ನಂದು ಕರ್ಣಮೈ. ದೇರ್ ಇಸ್ ಅ ಮೆಸೇಜ್ ಇನ್ ಇಟ್. ಬಿಗಿನಿಂಗಲ್ಲೇ ಏನು ಅಂತ ಹೇಳಿದ್ರೆ, ಈ ಪಡ್ಕಾನೆ ಇರುತ್ತಲ್ಲ, ಆ ಪಡ್ಕಾನೆನ ತೆಗ್ಸೋಕ್ಕೋಸ್ಕರ ಹೆಂಗಸರುಗಳು ಬಂದು ಸ್ಟ್ರೈಕ್ ಮಾಡಿ ಅದು ಹೆಂಡದ ಅಂಗಡಿಯನ್ನು ಕ್ಲೋಸ್ ಮಾಡಿಸ್ತಾರೆ ವಿತ್ ದಿ ಹೆಲ್ಪ್ ಆಫ್ ಅಶ್ವಥ್. ಅದು ಭಾಳ ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ಅದು ಒಂದು ಸಾಂಗ್ ಇದೆ. ಅದರಲ್ಲಿ ವಿಷ್ಣು ಇದ್ದವರು ರಾಮ ಮಂದಿರದಲ್ಲಿ ಕೂತ್ಕೊಂಡಿದ್ದೇನೆ ಹಾಡಬೇಕು ಅಂತ ಹೇಳಿದಾಗ ಹಾಡ್ತಾರೆ. ಏನು ಹೇಳ್ತಾರೆ ಹೇಳ್ತಾನೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದ ಬಾಲರಾಮ ಅಂತ ಶುರು ಮಾಡ್ತಾರೆ. ಶುರು ಮಾಡಿದಾಗ ಅದು ಒಂದು ಕ್ಲಾಸ್ ಸಾಂಗ್ ಆಗಿ ಶುರು ಆಗುತ್ತೆ. ನನಗೇನು ಅಂತ ಹೇಳಿದ್ರೆ, ಎಷ್ಟೊತ್ತು ಅಂತ ನಾವು ರಾಮನ್ನೇ ತೋರಿಸೋದು, ವಿಷ್ಣು ಹಾಡೋದು, ಇದು ಬಾರಿಸೋದು, ಇಷ್ಟೇ ತೋರಿಸಿದ್ರೆ ಥ್ರೂ ಔಟ್ ಸಾಂಗ್ ಅಬೌಟ್ 4.5 minutes ಬೋರ್ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಯೋಚನೆ ಮಾಡಿದೆ, ಈ ಹೀರೋಯಿನ್ ಭವ್ಯ ಅವ್ರು ಬಂದು ಅಲ್ಲಿ ಕೂತ್ಕೊಂಡಿದ್ದೇನೆ, ವಿಷ್ಣು ಹಾಡೋದನ್ನು ನೋಡ್ತಾ ಇರ್ತಾರೆ. ಸೊ ಸೂನ್ ಆಫ್ಟರ್ ದಿ ಪಲ್ಲವಿ ಇಸ್ ಫಿನಿಶ್ಡ್, ದ ಮ್ಯೂಸಿಕ್ ಚೇಂಜಸ್ ಇನ್ ಟು ವೆಸ್ಟರ್ನ್ ಕಲ್ಟ್. ಇಲ್ಲೆಲ್ಲ ಇಂಥ ಮೃದಂಗ ತಪಲ ಇಟ್ಕೊಂಡು ಹೊಡಿತಿದ್ರೆ ಅಲ್ಲಿ ಕಂಪ್ಲೀಟ್ ಡಿಸ್ಕೋ ಥರ ಹೊಟ್ಟೋಗುತ್ತೆ. ಅಲ್ಲಿ ಫುಲ್ ಡಿಸ್ಕೋ ಸೆಟ್ ಹಾಕಿ ಅಲ್ಲಿ ಹೀರೋ ಆ್ಯಂಡ್ ಹೀರೋಯಿನ್ನು ಮಾಡ್ರನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಏನು ಕಂಪ್ಯಾಕ್ಟ್ ಟು ಪಲ್ಲವಿ ಬಂದ ತಕ್ಷಣ ಇಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದ ಬಾಲರಾಮ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ಇದು ಇನ್ನೊಂದು ಸಿನಿಮಾ ಇತ್ತು, ಐ ಡೋಂಟ್ ರಿಮೆಂಬರ್ ದ್ಯಾಟ್. ಈ ವಿಷ್ಣು ಸರ್, ಉಮಾಶ್ರೀ, ತುಂಬಿದ ಮನೆ. ಒನ್ ಮೋರ್ ಫೈನ್ ಆಕ್ಟರ್ ಅಂದ್ರೆ ಉಮಾಶ್ರೀ. ಮೈ ಗಾಡ್, ಆ ರೋಲೆಲ್ಲ ಇರ್ತಾರೆ ಅವರು. ನಂಗೆ ಇವತ್ತಂತೂ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ, ಪುಟ್ಟಕ್ಕನ ಮಕ್ಕಳು ಅಂತ. ಅದೇನು ಪಾರ್ಟ್ ಮಾಡ್ತಾರ? ನಾ ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಜೊತೆ, ಇಲ್ಲಿ ಚೆನ್ನಾಗಿ ಮಾಡಿದಾರ, ಇಲ್ಲಿ ಚೆನ್ನಾಗಿ ಮಾಡಿದಾರ, ಇದು ನೋಡಿದ ತಕ್ಷಣ ಮಾಡುತ್ತೆ ನಾನು ಅವ್ರಿಗೆ. ಸೊ ಆ ಥರ ಶೀ ಇಸ್ ಎ ವೆರಿ ಫೈನ್ ಆ್ಯಕ್ಟ್. ಇದ್ದಾರೆ ನಮ್ಮಲ್ಲಿ ಒಳ್ಳೊಳ್ಳೆ ತುಂಬ ಕಲಾವಿದರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಈಗ ಸರ್ ಹೇಳಿದ್ರಲ್ಲ ಉಮಾಶ್ರೀ ಮೇಡಮ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಕನೆಕ್ಟ್ ಆಗಂಗೆ ಹೇಳ್ತೀನಿ ನಾನು ವಿಷಯ. ಯಾಕಂದರೆ ನೀನು ಆ್ಯಕ್ಚುಲಿ ಒಂದು ಆರ್ಟಿಸ್ಟು ಕ್ಯಾರೆಕ್ಟರ್ ಒಳಗೆ ಇಳಿತಾ ಇದ್ದಾರೆ ಅನ್ನೋ ಮೂಮೆಂಟ್ ಯಾವುದು ಗೊತ್ತಾ? ದ ಮೂಮೆಂಟ್ ಅವ್ರು ಇಳಿತಾ ಇದ್ದಾರೆ ಅಂತ. ಈಗ ನಾವು ಡೈಲಾಗ್ ತೊಗೊಂಡಿರ್ತೀವಿ, ನಾನು ಹೇಳಿದ್ಮೇಲೆ ಎಲ್ಲರೂ ಗೊತ್ತಾಗುತ್ತೆ. ಮಾನಿಟರ್ 10 ಸತಿ ಎಲ್ಲ ಮಾಡ್ತೀವಿ. ಅದೆಲ್ಲ ಆದಮೇಲೆ ಏನೋ ಒಂದು ಇರುತ್ತೆ, ಸ್ಪ್ರೇ ಎಲ್ಲ ಹೊಡ್ಕೊಂಡು ಗ್ಲಿಸರಿನ್ ಹಾಕೊಂಡು ರೆಡಿ ಅಂತ ನಿಂತ್ಕೊತೀವಿ. ಫ್ಲೋರ್ ಸೈಲೆನ್ಸ್, ಲೈಟ್ಸ್ ಆನ್
ಕ್ಲಾಪ್ ಬೋರ್ಡಿಂಗ್ ಇಟ್ಟು ನಮ್ಮ ಮುಖ ಹತ್ರ ಇಟ್ಟಿರ್ತಾನೆ ಗೊತ್ತಾ, ನಿಮ್ಗೆ ಯಾರಿಗೂ ಕಾಣಲ್ಲ ಅದು ಕ್ಲಾಪ್ ಅಡ್ಡ ಇರುತ್ತಲ್ಲ, ಇಲ್ಲಿ ಪರಕಾಯ ಪ್ರವೇಶ ನಡೀತಾ ಇರುತ್ತೆ ಆರ್ಟಿಸ್ಟ್ ಮಧ್ಯೆ. ವಿ ಡಿಪ್ ಇಂಟು ದ ಕ್ಯಾರೆಕ್ಟರ್. ಅವಾಗ ಆ ಮೂಮೆಂಟ್ ಅಲ್ಲಿ ಇಳಿತೀವಿ ನಾವು. ಅದಕ್ಕೆ ಶಾರ್ಟು ಸಡನ್ ಆಗಿ ಯಾವುದೋ ಒಂದು ಟೆಕ್ನಿಕಲ್ ಅಲ್ಲಿ ಕಟ್ ಆಗೋದು, ಇನ್ಯಾವುದೋ ಒಂದು ಕಡಿಟ್ ಅನ್ನೋದು, ಇನ್ಯಾರೋ ಒಬ್ಬ ಪಾಸ್ ಆಗೋದು, ಇನ್ನೇನೋ ಔಟ್ ಫೋಕಸ್ ಆಯ್ತು ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತವ ಆರ್ಟಿಸ್ಟ್. ಯಾಕಂದ್ರೆ ಅದು ತಪಸ್ಸು. ಇಟ್ ಈಸ್ ಲಿಟ್ರಲಿ ತಪಸ್ ಆಫ್ ಆಕ್ಟಿಂಗ್. ಹೌದಪ್ಪ, ಹೌದು. ಆ ಮೂಮೆಂಟ್ ಅಲ್ಲಿ ನಾವು ಇಳಿತಾ ಇರ್ತೀವಿ ಆ ಪಾತ್ರದೊಳಗೆ. ಅಂಡ್ ಐ ಹ್ಯಾವ್ ಸೀನ್ ದಿಸ್ ವಿತ್ ವಿಷ್ಣು ಸರ್ ಆಲ್ಸೋ, ಆಲ್ ಟಾಪ್. ಅಂಡ್ ಉಮಾಶ್ರೀ ಅಮ್ಮ, ನಾನು ಅದಕ್ಕೆ ಹೇಳ್ತೀನಲ್ಲ, ನನಗೆ ಲೈವ್ ಯೂನಿವರ್ಸಿಟಿಗಳ ಜೊತೆ ವರ್ಕ್ ಮಾಡಿ ಆ ಕ್ಲಬ್ ಬೋರ್ಡ್ ಇಂದ ನಾವು ಫೇಸ್ ಇರ್ತಾ ಇತ್ತು, ಅಲ್ಲಿ ಹಂಗೆ ಶಿಫ್ಟ್ ಆಗೋದು ಆ ಫೇಸ್. ಆ ಕ್ಯಾರೆಕ್ಟರ್ ಒಳಗೆ ಕಣ್ಣಲ್ಲಿ ಹಂಗೆ ಇಳಿಯೋರು, ಅವ್ರು ನೋಡಿ ನಮ್ಗೆ ರೋಮಾಂಚನ ಆಗಿ ನಾವು ಆ ಕ್ಯಾರೆಕ್ಟರ್ ಒಳಗೆ ಇಳಿತಾ ಇದ್ವಿ. ಸೊ ಇದರ ಲೈವ್ ಇನ್ಸ್ಪಿರೇಷನ್. ರೋಲ್ ಕ್ಯಾಮ್ರಾ 43/3 ಟೇಕ್ 1 ಕ್ಲಾಪ್ ಅಂದ ತಕ್ಷಣ ಅಲ್ಲಿ ಕ್ಯಾಮ್ರಾ ಅಲರ್ಟ್ ಆಗ್ತೀವಿ ನಾವು. ಸೌಂಡು ಒಂದು ವಿಷ್ಣು ಸರ್ ಫಿಲಮ್ ಐ ಆಲ್ವೇಸ್ ಫೀಲ್ ಲೈಕ್ ದಟ್ ಡಿಸರ್ವ್ಡ್ ಒಂದು ನ್ಯಾಷನಲ್ ಅವಾರ್ಡ್ ಅಂದ್ರೆ ಲಾಲಿ ಅನ್ಸ್ತು ನನಗೆ. ಡೋಂಟ್ ಯು ಥಿಂಕ್ ಸೊ? ಒಂಥರ ದಿ ಕೈಂಡ್ ಆಫ್ ಲಾಲಿ ಅಗೇನ್ ದಿನೇಶ್ ಬಾಬು ಸರ್, ಅವ್ರು ದಿನೇಶ್ ಬಾಬು ಸರ್ ಮಾಡ್ತಾ ಇದ್ದೆಲ್ಲ ಸ್ವಲ್ಪ ಆಫ್ ಬೀಟೇನೆ. ಕರೆಕ್ಟ್. ಅಂಡ್ ಎಷ್ಟೋ ಸಿನಿಮಾಗಳು ಆ ಟೈಮ್ಗೆ ಅದು ತುಂಬಾ ಅವೇ ಅಂತ ಅನ್ಸೋದು, ಮತ್ತೆ ಇವಾಗ ನೋಡೋಕೆ ರಿಲೇಟಬಲ್. ಬಿಕಾಸ್ ಇವಾಗ ತುಂಬಾ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಅಲ್ಲಿ ಕಾಣಿಸುತ್ತೆ. ಸಿನಿಮಾಗಳು ಒಂದು ಆ ಸೀನ್ ಅನ್ನು ಹಾಕ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ತಿರ್ತಾರೆ, ದಿಸ್ ಫಿಲಮ್ ಡಿಂಟ್ ವಿನ್, ದಿಸ್ ಫಿಲಮ್ ಡಿಂಟ್. ನಾನು ಯಾವಾಗಲೂ ಅನ್ಕೊಂತಿದ್ದೆ ಗೋಯಿಂಗ್ ಬ್ಯಾಕ್, ನಮಗೆ ಗೊತ್ತಿರಲಿಲ್ಲ ಆ ತೂಕದ್ದು. ಅಷ್ಟೇನೆ ಸುಮಾರು ಸಿನಿಮಾ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್. ವಿಷ್ಣು ಸರ್ ಫೇವ್ರೆಟ್ ಪೇರಿಂಗ್. ನಿಮ್ಮ ಫೇವ್ರೆಟ್ ಪೇರಿಂಗ್ ಆಗಿರೋ ಹೀರೋಯಿನ್ಸ್ಗಳ ಜೊತೆ ಯಾವುದು? ಸ್ಟಾರ್ಟ್ ಮಾಡೋಕ ಯಾರು ಐ ಲೈಕ್ ಸುಹಾಸಿನಿ ಅಂತ. ಸುಹಾಸಿನಿ ಅವರು. ಅಂಡ್ ನೆಕ್ಸ್ಟ್ ಭವ್ಯ ಮೇಡಮ್ ಕೂಡ ನಂಗೆ ಇಷ್ಟ, ಒಂಥರ ಚೆನ್ನಾಗಿರೋರು. ಲಕ್ಷ್ಮಿ ಅವರು ಅಂಡ್ ರಾಧಾ ಮೇಡಮ್. ವಿಷ್ಣು ಸರ್ ಜೊತೆ ನಿಮ್ಗೆ ಯಾವ ಪೇರಿಂಗ್ ಸರ್ ತುಂಬಾ ಇಷ್ಟ ಆಗಿದ್ದು? ಐ ಥಿಂಕ್ ಭವ್ಯ ಸರ್. ನಿಮ್ 22 ಸಿನಿಮಾದಲ್ಲಿ 22, 24 ಸರ್? 22, 23, 25 ಬಿಡಿ. ಓಕೆ, ಅದ್ರಲ್ಲಿ ಜಾಸ್ತಿ ಪೇರಿಂಗ್ ಮಾಡಿದ್ಯಾ ಯಾರ ಜೊತೆ ಸರ್? ಐ ಥಿಂಕ್ ಇಟ್ ಶುಡ್ ಬಿ ಭವ್ಯ ಅಂತ. ಭವ್ಯ. ಅದಕ್ಕೆ ನಾನು ಹೇಳಿದ್ದು ಭವ್ಯ ಮೇಡಮ್. ಭವ್ಯನೇ. ರೋಲ್ಸ್ ವೇರ್ ಹಿ ಬ್ರೋಕ್ ದ ಸ್ಟೀರಿಯೋಟೈಪ್. ಆಫ್ ಅಂಡ್ ಆಫ್ ಅನ್ ವಿಷ್ಣು ಈ ತರ ಆಗ್ತಾ ಇರುತ್ತೆ. ಯಾವುದೋ ಆಕ್ಷನ್ ಮಾಡಿರ್ತಾರೆ, ಆಮೇಲೆ ನೋಡಿದ್ರೆ ಆಲ್ ಟುಗೆದರ್ ಎ ಡಿಫರೆಂಟ್ ಸಬ್ಜೆಕ್ಟ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಬಹಳ ಪಿಕ್ಚರ್ಗಳಾಗಿದೆ ಅವನಿಗೆ ಆ ಥರ. ಸಿ ಇಫ್ ಹ್ಯಾವ್ ಟು ಕೋಟ್ ಲೈಕ್ ದಟ್, ಒನ್ ಮೂವಿ ಹಿ ಡಿಡ್ ಇನ್ ಮಲಯಾಳಂ, ಮಮ್ಮೂಟಿ ಅವ್ರ ಜೊತೆ. ಕೌರವರ್. ಎಕ್ಸಲೆಂಟ್ ಮಾತ್ರ ಅದು. ಎಂಥ ಹೆಣ್ಮಕ್ಳು ತಂದೆ ಪಾತ್ರ ಅದು. ಅವ್ರು ಪೊಲೀಸ್ ಆಫೀಸರ್ ಆಗಿರ್ತಾರೆ, ನಿಜವಾಗ್ಲೂ ಕಣ್ಣೀರು ಬಂದ್ಬಿಡುತ್ತೆ. ವಿಷ್ಣು ಈಸ್ ವೆರಿ ಲಕ್ಕಿ. ಹಿ ಹ್ಯಾಸ್ ಆಕ್ಟೆಡ್ ಇನ್ ಮಲಯಾಳಂ ಮೂವಿ, ತಮಿಳ್ ಮೂವಿ, ಹಿಂದಿ ಫಿಲ್ಮ್. ಹಿಂದಿಲಿ ಹಿ ಹ್ಯಾಸ್ ಆಕ್ಟೆಡ್ ಅಪೋಸಿಟ್ ಟು ಹೇಮಮಾಲಿನಿ. ಆಮೇಲೆ ಮಮ್ಮೂಟಿ ಜೊತೆ ಮಾಡಿದ್ದಾರೆ. ಕೌರವರ್ ಬಂದು ಮಲಯಾಳಂ ಟೈಟ್ಲ್, ಕಂಕಣಂ ಅಂತ ಜ್ಞಾಪಕ. ಐ ರಿಮೆಂಬರ್ ಇಟ್ ಆಸ್ ಕಂಕಣಂ ದ್ಯಾನ್ ಕೌರವರ್. ಓಕೆ, ಅದು ಕಪಾಲಿ ಥಿಯೇಟರ್ ರಿಲೀಸ್ ಆಗಿತ್ತಪ್ಪ. ಹೌದು, ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೆ. ನಾನು ನೀನು ಸ್ಟೀರಿಯೋಟೈಪ್ ಬ್ರೇಕ್ ಮಾಡದಂಥ ಸಿನಿಮಾ ಅಂದೆಲ್ಲ, ಸೊ ಅದಕ್ಕೆ ನಾನು ಆ ಪಿಕ್ಚರ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಭಾಷೆಯಲ್ಲಿ ಸೂಪರ್ ಸ್ಟಾರ್ ಆಗಿರೋಂಥ ಒಂದು ವ್ಯಕ್ತಿ ಇನ್ನೊಂದು ಲ್ಯಾಂಗ್ವೇಜ್ಗೆ ಹೋಗಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡೋದು, ಅದು ಆ ರೇಂಜ್ಗೆ ಇದೆಯಲ್ಲ, ಸಮಥಿಂಗ್ ರಿಯಲಿ ಗ್ರೇಟ್. ನನಗೆ ಮಲಯ ಮಾರುತ ಅಂತ ಆಲ್ವೇಸ್ ಅನ್ಸುತ್ತೆ ಅಲ್ವಾ, ಬಿಕಾಸ್ ಆ ಥರ ಒಂದು ಕಂಪ್ಲೀಟ್ ಶೇಡ್ ಆಫ್ ಒಂದು ಸಿಂಗರ್ ಆಗಿ, ಅಂಡ್ ಹಿ ಕನ್ವಿನ್ಸ್ಡ್ ಮೀ ಲೈಕ್ ಆಸ್ ಅನ್ ಆಡಿಯನ್ಸ್ ಕೂತ್ಕೊಂಡಾಗ ಒಂದು ಕ್ಲಾಸಿಕಲ್ ಸಿಂಗರ್ ಆಗಿ ನಟನ ವಿಶಾರದ ಸಾಂಗ್ ಎಲ್ಲ ತಗೊಂಡಾಗ ಅವೆಲ್ಲ ಜತಿಗಳೆಲ್ಲ ಹೇಳಬೇಕಾದ್ರೆ ಹೆಂಗದು ಲೈಕ್ ಅದು ಹೇಳ್ದಂಗೆ ಸಂಗೀತ ತುಂಬಾ ಇಷ್ಟ ಅಪ್ಪನಿಗೆ. ಅದರಲ್ಲಿ ಅಮ್ಮ ಇಸ್ ಅ ವೆರಿ ಗುಡ್ ಸಿಂಗರ್. ಅಮ್ಮ ಇಸ್ ಅ ವೆರಿ ಗುಡ್ ಸಿಂಗರ್. ಅವರು ಸಂಗೀತ ಕಲ್ತಿದ್ದಾರೆ ಅಮ್ಮ. ಸೊ ಹಿಂಗೆ ಅಪ್ಪನಿಗೆ ಎವ್ರಿ ಟೈಮ್ ಹಿ ವಾಂಟ್ಸ್ ಟು ಸಿಂಗ್ ಸಮಥಿಂಗ್, ಶಿ ಆಲ್ವೇಸ್ ಯೂಸ್ ಟು ಸಿಂಗ್. ನಮ್ಮ ಮನೇಲಿ ಈಗಲೂ ತಂಬೂರಿ, ವಿ ಹ್ಯಾವ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್ ಅಟ್ ಹೋಮ್. ದೇರ್ ಇಸ್ ನಾಟ್ ಒನ್ ಇನ್ಸ್ಟ್ರೂಮೆಂಟ್ ಇಸ್ ಲೆಫ್ಟ್. ಆಲ್ ದ ಇನ್ಸ್ಟ್ರೂಮೆಂಟ್ಸ್. ಆ್ಯಂಡ್ ಪಾಪಾ ನೋಸ್ ಟು ಪ್ಲೇ ತಬ್ಲಾ ವೆರಿ ವೆಲ್, ಮೃದಂಗ ವೆರಿ ವೆಲ್, ಡ್ರಮ್ಸ್ ವೆರಿ ವೆಲ್, ಕೀಬೋರ್ಡ್ ವೆರಿ ವೆಲ್. ಆ್ಯಂಡ್ ರಾಜನ್ ನಾಗೇಂದ್ರ ಸರ್ ಅವರು ಯೂಸ್ ಟು ಪ್ಲೇ ಅಂತ ಹೇಳ್ಬಿಟ್ಟು ಜಲ್ ತರಂಗು ಕೊಟ್ಟಿದ್ರು ಪಾಪನಿಗೆ. ಹೌದಾ? ಯೂಸ್ ಟು ಪ್ಲೇ ಎವ್ರಿ ಈವ್ನಿಂಗ್ ಇನ್ ದ ನೈಟ್, ಯೂಸ್ ಟು ಪ್ಲೇ ಜಲ್ ತರಂಗ್ ಅಟ್ ಹೋಮ್. ಹಿ ಲವ್ಡ್. ಆ್ಯಂಡ್ ಹಿಂಗೆ ಹೇಳ್ಕೊಟ್ಟಿರುವಾಗ ಮಲಯ ಮಾರುತ ಈಸ್ ಮೈ ಮದರ್ಸ್
as a associate director, she directed Malaya Maruta for KSL Swami. Avaga. So she was at the back for Malaya Maruta full ಕಂಪ್ಲೀಟ್. yeah. ಇನ್ಫ್ಯಾಕ್ಟ್ ಬಹುತೇಕ ಐ ಮೀನ್ ಅಫ್ಕೋರ್ಸ್ ನೆಕ್ಸ್ಟ್ ಬರೋಂಥದ್ದು ವಿಷ್ಣು ಸರ್ ಅವರ SPB ಕಾಂಬಿನೇಷನ್ ಹಾಡುಗಳು. ಏನ್ ಹೇಳೋಣ, I should say this, Kankanam he said alla, that movie he did it for fun. He did that movie. He got a lot of applause for that movie. Applause anta kelidre, I still remember Mamuka calling Appa and saying, "You don't come here." Not again. In Malayalam he told him, "Neen il barle beda." ಆಮೇಲೆ ನಾನು ಇರೋದಿಲ್ಲ, ನೀನು ಇರ್ತೀಯ ಇಲ್ಲಿ, ನೀನು ಬೇಡ, ನೀನು ಒಂದು ಪಿಕ್ಚರ್ ಮಾಡಿದ್ಯಾ ಅಲ್ಲೇ ನಿಂತ್ಕೋ, ಅಲ್ಲೇ ಇದ್ಬಿಡು. ದಿಸ್ ವಾಸ್ ದ ಕಾನ್ವರ್ಸೇಷನ್ ದೇ ಹ್ಯಾಡ್. People went and watched for him so much. The love he had, that song was there, Allah. They loved him so much in that. ಆ್ಯಂಡ್ ಈ ಥರದ ಕಾಂಪ್ಲಿಮೆಂಟ್ ಅಂದರೆ ಇನ್ನೊಂದು ಹೇಳ, ಐ ಮೀನ್ ನನಗೆ ಜ್ಞಾಪಕ ಇರುತ್ತೆ, ಹೇಳ್ಬೋದಾ, ಇದು ಅಪ್ಪವ್ರೆ ಹೇಳಿದ್ದು. ಸೊ ಇದು ಅವ್ರಿಗೆ ಕಮಲ್ ಹಾಸನ್ ಅವ್ರು ಹೇಳಿದ್ದಂತೆ. ಅಂತಂದರೆ ನಾನೇನಾದ್ರು ಹುಡುಗಿ ಆಗಿದ್ದಿದ್ರೆ ನಾನು ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ತಾ ಇದ್ದೆ. ಅಂದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಒಂದು ಮ್ಯಾನ್ ಟು ಮ್ಯಾನ್ ಗುರು, ಇವಾಗ ನಾನು ಗಂಡಸಾಗಿ ಇನ್ನೊಂದು ಗಂಡಸನ್ನ ಇಷ್ಟಪಡಬೇಕು ಅಂತಂದರೆ ಇನ್ನೆಂಥ ಚಾರ್ಮ್ ಇರಬೇಕು, ಇನ್ನೆಂಥ ಒಂದು ಗ್ಲಾಮರ್ ಕೋಶಂಟ್ ಇರಬೇಕಲ್ಲಿ. ಸೊ ಅಂದರೆ ಈ ಕಡೆ ಇರೋ ವ್ಯಕ್ತಿನೇನು ಕಮ್ಮಿ ಅಲ್ವಲ್ಲಪ್ಪ. ಇಟ್ಸ್ ಕಮಲ್ ಹಾಸನ್ ಮ್ಯಾನ್, ಕಮಾನ್. ಅವರ ಕಣ್ಣು, ಅವ್ರಿದ್ದಿದ್ದ ಕಲರು, ಅವರ ಎಕ್ಸ್ಪ್ರೆಷನ್ನು, ಅಂಥದ್ರಲ್ಲಿ ಅವರು ವಿಷ್ಣು ಸರ್ನು ಕೂಡ ಅಷ್ಟೇ ಇಷ್ಟಪಡ್ತಾ ಇದ್ರು ಅಂತಂದರೆ, ಐ ಮೀನ್, ಸೊ ದಟ್ ಈಸ್ ಒನ್ ನಾನು ಹೇಳಬೇಕು ಅಂತ ಇಷ್ಟಪಡ್ತಿದ್ದೆ. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ಫೇವರೆಟ್ ಸಾಂಗ್ಸ್. ಬೇಕಾಸ್ಟ್ ಹಾಡುಗಳಿದೆ. ಸಿ ನನಗೆ ಆ ಟೈಮ್ ಹೇಗೆ ಅಂತಂದರೆ, ನೋಡಿ ಭಗವಂತನ ಸೃಷ್ಟಿ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಹೇಳ್ತೀನಿ. ಎಲ್ಲರಿಗೂ SPB ಸರ್ ಒಂದು ವಾಯ್ಸ್ ಆಗಿದ್ದರು. ಆಮೇಲೆ ಅವ್ರದ್ದೆಲ್ಲರನ್ನೂ ಮುಗೀತು, ಇವರು ನಮ್ಮನ್ನು ಬಿಟ್ಟು ಹೋದರು. ಸೊ ಇವತ್ತಿಗೂ ಬೇರೆ ಬೇರೆ ಸ್ಟಾರ್ಸ್ಗೆ ಬೇರೆಯವರು ಹಾಡ್ತಾ ಇದ್ದಾರೆ, ಆದರೂ ಇವ್ರ ಮಧ್ಯೆ ಇದ್ದಂಥ ಒಂದು ಸಿಂಕ್ ಇದೆಯಲ್ಲ, ಅದು ಎಲ್ಲೂ ಸಿಗಲ್ಲ. ಅಲ್ಲ, ಅದನ್ನು ಒಂದು SPB ಸರ್ ಇಂಟರ್ವ್ಯೂ ನಾನು ನೋಡಿದ್ದು, ಅದನ್ನೇ ಹೇಳಿದ್ದು. ಅಂದರೆ ಆ ಪರಕಾಯ ಪ್ರವೇಶ, ಆ ಒಂದು ಡಯಲೆಕ್ಟ್ ಅಲ್ಲಿ, ಈಗ ವಿಷ್ಣು ಸರ್ ಅಂತಂದ್ರೆ ಹಿ ಅಂಡರ್ಸ್ಟುಡ್ ಹಿಸ್ ಬಾಡಿ ಲ್ಯಾಂಗ್ವೇಜ್. ಅಥವಾ ಈಗ ಶಂಕರ್ ನಾಗ್ ಅಂತಂದ್ರೆ ಅವ್ರಿಗೊಂದು ಕೊಂಕಣಿ ಭಾಷೆ ಮಾತಾಡ್ತಾರೆ. ಬರುವಾಗ್ಲೇನೆ ಆನಂದ ಆನಂದ ಆನಂದವೇ ಕೇಳ್ತಾ ಬರ್ತಿದ್ದೆ. ನನಗೆ SPB ಅವ್ರು ಇಲ್ವೇ ಇಲ್ಲ ಅಲ್ಲಿ. ಮ್ಯಾಮ್ ಅಲ್ಲಿಂದ ನಾನು ಜ್ಯೇಷ್ಠನ್ಗೆ ಈಗಲೇ ಹೇಳ್ತಾ ಬರ್ತಿದ್ದೆ, ನಿನ್ಗೇನಾದ್ರೂ ಗೊತ್ತಾಗ್ತಿದ್ಯಾ ಜ್ಯೇಷ್ಠ, ಇಟ್ಸ್ SPB ಅಂತ. It looks like Appa only. ಅವನು ಅದನ್ನೇ ಹೇಳ್ದ, ಇಟ್ಸ್ ಜಸ್ಟ್ ಲೈಕ್ ಪಪ್ಪ only. The best part is that, what is that, ಮಲ್ನಾಡ್ ಅಡಿಕೆ ಬಿಫೋರ್ ಮಾತಾಡೋದು ಸ್ವಲ್ಪ ಅದು ತಗೊಂಬ ಇದು ತಗೊಂಬ ಅಂತಾರಲ್ಲ, ಇಟ್ಸ್ ಹಿಮ್ ಓನ್ಲಿ. ಅದು ಆಕ್ಚುಲಿ SPB ಅಲ್ಲ ಮ್ಯಾಮ್, ಅದು ರಾಜೇಶ್ ಸರ್. ಅದು we take it as that only. And in fact ಅದು ಇನ್ನೊಂದೇನಂತ ಗೊತ್ತಾ ಮ್ಯಾಮ್, ಇದು ಸೇವಂತಿಯೇ ಸೇವಂತಿ ಇದೆಯಲ್ಲ, ಸೇವಂತಿಯಲ್ಲಿ ಚರಣದಲ್ಲಿ ಫಸ್ಟ್ 2 ಲೈನ್ SPB ಹಾಡಿದ್ದಾರೆ, ಆಮೇಲೆ ನೆಕ್ಸ್ಟ್ 2 ಲೈನು ರಾಜೇಶ್ ಸರ್ ಹಾಡಿದ್ದಾರೆ. ಅದೇನಾಗಿತ್ತು ಅಂತಂದ್ರೆ, ನನಗೆ ರಾಜೇಶ್ ಸರ್ ಹೇಳಿದ ಕತೆ ಇದೆ ಅವಾಗ. ಸೊ SPB ಸರ್ ಹಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದಾರಂತೆ. ಸೊ ಆಮೇಲೆ ವಿಷ್ಣು ಸರ್ ವಾಂಟೆಡ್ ಎ ಚೇಂಜ್ ಇನ್ ದ ಲಿರಿಕ್ಸ್. ಈ ಫೆಲ್ಟ್ ಇದಿದ್ರೆ ಚಂದ ಅಂತ. ಅವ್ರು US ಟೂರ್ ಮಾಡ್ತಿದ್ರಂತೆ 2 ತಿಂಗಳು. ಸೊ ಈಗ ರೆಕಾರ್ಡಿಂಗ್ ಆವಾಗ ಎಲ್ಲಿತ್ತು ಈ ಥರ ಟೆಕ್ನಾಲಜಿ ಅಂತ. ಸೊ ಅದಕ್ಕೆ ನಾರಾಯಣ್ ಸರ್ ಕಾಲ್ಡ್ ರಾಜೇಶ್ ಸರ್ ಬಂದ್ಬಿಟ್ಟು, ರಾಜೇಶ್ ಸರ್ ಜಸ್ಟ್ ಮ್ಯಾಚ್ಡ್ ವಿತ್ ವಿಷ್ಣು ಸರ್ ಅಂಡ್ SPB ಇಟ್ಕೊಂಡ್ಬಿಟ್ಟು. ಈ ಸೇವಂತಿಗೆ ಸಾಂಗ್ ಏನೋ ಇನ್ನೊಂದು ಸ್ಟೋರಿ ಇದೆ, ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ಟ್ರೂ ಅಂತ ನೀವೇ ಹೇಳಬೇಕು ಕೀರ್ತಿ. ಸೊ ಶೂಟಿಂಗ್ ಹೋದಾಗ ಅಲ್ಲಿ ಮೇಲ್ ವರ್ಷನ್ದು ಸಾಂಗ್ ಬಂದಿರಲ್ವಂತ, ಹೌದಾ? ವರ್ಷನ್ ಬಂದ್ಬಿಟ್ಟಿದೆ. ಓ, ಅದು 2 ಇದೆ, ಕರೆಕ್ಟ್. ಸೊ ಅಲ್ಲಿ ಬಂದಿರೋದು ಈಗ ಫೀಮೇಲ್ ವರ್ಷನ್. ಫೀಮೇಲ್ ವರ್ಷನ್ಗೆ ಈಗ ವಿಷ್ಣು ಸರ್ ಆಕ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಕಷ್ಟ. ಇವಾಗ ನೀನು ಇಮೇಜ್ ಮಾಡಿದ್ರು ಲೊಕೇಶನ್ ಅಲ್ಲಿ ಸೇವಂತಿಯೇ ಸೇವಂತಿಯೇ ನನ್ನ ಬರ್ತಾರೆ, ಇವ್ರು ಆಕ್ಟ್ ಮಾಡ್ಬೇಕು, ಹಿಂಗೆ ಸೇವಂತಿಯೇ. ಕೀರ್ತಿ ಯು ಸಿಂಗ್ ಸೇವಂತಿಯೇ ಸೇವಂತಿ ಹಾಡು. ಒಂದ್ ನಿಮಿಷ ಏ ಗುರು, ಇದು ಹಾಕೊಂಡ್ರೆ ನನ್ನ ತಲೆಗೆ ಹಾಕೋಬೇಕು, ಇದಷ್ಟು ನನ್ನ ಕತ್ತಿಗೆ ಬರುತ್ತೆ ಗುರು ಇದು. ಓಕೆ, ಯು ಸಿಂಗ್. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮತ್ತಿಯೇ. ಇದು ಎಷ್ಟು ಕಷ್ಟ ಗುರು ಇದು.
ತಗೋಗುರು ಇದು ನನಗಂತೂ ಭಯಂಕರ ಭಾರ. It's most difficult job, seriously. ಸಿ ಒಂದು ದಿನ ಶೂಟಿಂಗ್ ಪೂರ್ತಿ ಹಿಂಗಾಗಿದೆ, ಓಕೆನಾ. ಎರಡನೇ ದಿನಕ್ಕೆ ನಾಗರ ಅವ್ರದ್ದೇ ಒರಿಜಿನಲ್ ವಾಯ್ಸ್ ಬಂದಿದೆ, SPB ಸರ್ದು. ಹಿಂಗೆ ಆಯಿತು ಶೂಟು ಅಂತ. ಸೊ ಓಕೆ, ಈ ಸೆಗ್ಮೆಂಟಲ್ಲಿ ನಾನು ಸಿನಿಮಾ ಹೆಸರುಗಳನ್ನ ಹೇಳ್ತೀನಿ. ಒಂದು ವರ್ಡಲ್ಲಿ ನಿಮ್ಗೆ ಅನ್ಸುತ್ತೆ ಅದನ್ನ ಹೇಳ್ಬೇಕಾಗುತ್ತೆ. ವೆರಿ ರ್ಯಾಪಿಡ್ ಫೈರ್ ರೌಂಡ್ ಅಂತಾನೆ ಅನ್ಕೊಂಬಿಡಿ. ಓಕೆ, ಕ್ವಿಕ್ ಆಗಿ ಲೆಟ್ಸ್ ಗೋ. ಲೆಟ್ಸ್ ಬಿಗಿನ್. ನಾಗರ ಹಾವು. ಆಂಗ್ರಿ. Lovable. ರಾಮಾಚಾರಿ. ಆಂಗ್ರಿ ಮ್ಯಾನ್. ಬಂಧನ. ಹಾರ್ಟ್ ಬ್ರೇಕ್. Romance. ಆಹಾ, 101 ನೆನಪು. It's a bondage. ಇಟ್ಸ್ ಆಲ್ಸೋ ಎ ಬ್ಯಾಂಡೇಜ್. ಹಾರ್ಟ್ಗೆ ಬ್ಯಾಂಡೇಜ್. ಹೊಂಬಿಸಿಲು. ಹೊಂಬಿಸಿಲು. ಫ್ಯಾಮಿಲಿ ಮ್ಯಾನ್. ಓಕೆ. Stylish. ಡಾಕ್ಟರ್. ಆಹಾ. It's a musical one. ಕರ್ಣ. ಕಾರಣ ತ್ಯಾಗಿ. Emotional. ಎವ್ರಿಥಿಂಗ್ ಅಬೌಟ್ ಇಟ್. It's a memorable one. Yes. ಆಪ್ತಮಿತ್ರ. ಆಪ್ತಮಿತ್ರ ಈಸ್ ಆಪ್ತಮಿತ್ರ ಓನ್ಲಿ. Comedian. Like ಹ್ಯೂಮರಸ್. humorous. A comeback for Dwarkish. Oh, Uncle. ನೈಸ್. that's nice. ಐ ಲೈಕ್ ದ ವೇ ಯು ಸೇ ಮ್ಯಾಮ್. Yes. ಏನು ಬೇಕು? ಆಪ್ತಮಿತ್ರ. Aptamitra. ಆಪ್ತಮಿತ್ರ. ವಿಷ್ಣು. ಸಾಹಸ ಸಾಹಸ. He lived like ಸಾಹಸ ಸಿಂಹ. He lived like a ಸಿಂಹ. There's only one Sahasa Cinema. There's no other Sahasa Cinema. Irreplaceable. Yes. No replacement at all. Yes. ಹೃದಯ ಗೀತೆ. ಹೃದಯ ಗೀತೆ ನನ್ಗೆ ರೊಮ್ಯಾಂಟಿಕ್ ಅಂತ ಅನಿಸ್ತಾ ಇರೋದು. Yes, romantic. Songs. ಯುಗಗಳೇ Style. Yes. It's an amalgamation of three artists. Amalgamation of 3 artists. Yes. ಮುತ್ತಿನ ಹಾರ. ಕ್ಲಾಸಿಕ್. Military man. Emotion too much. Can't take it. ಮುತ್ತಿನ ಹಾರ. Remind us ಮುತ್ತಿನ ಹಾರ. Yes. Yeah. Correct. Super. ನೀನು ನಕ್ಕರೆ ಹಾಲು ಸಕ್ಕರೆ. ನೀನು ನಕ್ಕರೆ ಹಾಲು ಸಕ್ಕರೆ. ಆ ಜೋವಿಯಲ್ನೆಸ್ಸು, ಆ ಒಂದು ಎನರ್ಜಿ. ಹಿ ಕೇಮ್ ಬ್ಯಾಕ್ ಸ್ಲಿಮ್ ಆಗಿ ಬಂದಂತ ಫಸ್ಟ್ ಸಿನಿಮಾ, ಇಫ್ ಐ ಆಮ್ ನಾಟ್ ರಾಂಗ್. Yes. Right? Yes. Yes. ವೆಯ್ಟ್ ಲಾಸ್ ಆಗಿ ಅವ್ರ ಸ್ಕ್ರೀನ್ ಮೇಲೆ ವಾವ್ ಅಂತ ಅನ್ಸಿದ್ದಿಂದ ನೀನು ನಕ್ಕರೆ ಹಾಲು ಸಕ್ಕರೆ. Handsome. ಹ್ಯಾಂಡ್ಸಮ್. ಆ ಸಿನಿಮಾಗೆ He did it very happily. Yeah. He I can make out. did it very Yes, happily. That yes. movie. He enjoyed every bit of that movie. Yes, I can make out. ನೀನು ನಕ್ಕರೆ ಹಾಲು ಸಕ್ಕರೆ. ನಾವು ನಕ್ಕಿದ್ರೇ ಹಾಲು ಸಕ್ಕರೆ ಆಗೋದು. So sweet. ನಿಷ್ಕರ್ಷ ಓನ್ಲಿ ಕಮಾಂಡ್ ಆಫ್ ಕನ್ನಡ ಇಂಡಸ್ಟ್ರಿ ಅನ್ಬೋದು ಆ ಸಿನಿಮಾ ನಾವು ನೋಡ್ಬಿಟ್ರೆ. ಪೊಲೀಸ್ ಸ್ಟೈಲ್ ಅದು ರಿಪ್ಲೇಸ್ಮೆಂಟ್ ಮಾಡಕ್ಕಾಗಲ್ಲ. ಚಾನ್ಸೇ ಇಲ್ಲ. ಅಷ್ಟು ಅವರೊಬ್ಬರೇ ಅದಕ್ಕೆ. Only one dress. ಓನ್ಲಿ ಒನ್ ಡ್ರೆಸ್. Correct. Good one. ನಿಷ್ಕರ್ಷ. It is Sunil Kumar Desai's Desai's film. movie. Yes. Out and out. It is out and out his movie. ಸಿಂಹಾದ್ರಿಯ ಸಿಂಹ. ಸಿಂಹಾದ್ರಿಯ ಸಿಂಹ ವೆರಿ ರೆಸ್ಪಾನ್ಸಿಬಲ್. ಅಂದರೆ ಒಂದು ಊರನ್ನೇ ಪ್ರೀತಿಸಿ ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೊಳ್ಳೋದಿದೆಯಲ್ಲ, ಸ್ಟ್ಯಾಂಡ್ ಔಟ್ ಆಗಿರೋದು ಆ ಥರ ಅನ್ಸುತ್ತೆ ನಂಗೆ ಸಿಂಹಾದ್ರಿಯ ಸಿಂಹ. Okay. ಎಲ್ರಿಗೋಸ್ಕರ ಬಾಳಿ ಬದುಕೋ ಅಂತ ಒಂದು ಲೆಕ್ಕಾಚಾರ ಅದು. ಒಂದು ಆ ಊರಿನ what do you call? Head. Head. Yes. Chief. Yes. ನರಸಿಂಹೇಗೌಡ್ರು. Narasimhegowda. Yes, I forgot the name actually. ನರಸಿಂಹೇಗೌಡ್ರು. ಯಾವ ಸಿನಿಮಾ ಅದು? ಸಿಂಹಾದ್ರಿಯ ಸಿಂಹ. ಸಿನಿಮಾದಲ್ಲಿ 2 ಸಿಂಹ ಇದಾರೆ. ಅದಕ್ಕಿಂತ ಏನು ಬೇಡ. ರಾಯರು ಬಂದರು ಭಾವನ ಮನೆಗೆ. Oh. ರಾಯರು ಬಂದರು ಮಾವನ ಮನೆಗೆ. ಅಂದರೆ ಅದರಲ್ಲಿ ಎಷ್ಟು ಅವರು ಖುಷಿ ಕೊಡ್ತಾರೋ ನಮಗೆ, ಅಷ್ಟೇ ಕೊನೆಯಲ್ಲಿ ಅಂತ ಒಂದು ನೋವು. ಸೊ ಇಟ್ಸ್ ಒಂಥರ ವೇವ್. 2 ಥರ ಇರೋಂಥ ಒಂದು ಕ್ಯಾರೆಕ್ಟ್ರಲ್ಲಿ ಪೋರ್ಟ್ರೇ ಆಗಿದೆ. ಬಟ್ ಆ ಕ್ಯಾರೆಕ್ಟರ್ ಮತ್ತೆ ಅವ್ರು ಮಾಡಕ್ಕಾಗಲ್ಲ. ರಾಯರು ಬಂದ್ರು ಮಾಮನಿಗೆ ರಾಯರು ಬಂದರು. ಎಸ್. His favorite movie. Yes. ಓ ಹೌದಾ? Yeah. One of his favorite movies. So nice. Oh, very nice.
ಇಟ್ಸ್ ಎ ಕ್ಲಾಸ್. ಕ್ಲಾಸ್ ಮೂವಿ. ಎಸ್. ಮಹಾಕ್ಷತ್ರಿಯ. ಮಹಾಕ್ಷತ್ರಿಯ ಪೇಷನ್ಸ್ ಏನು, ವಾಟ್ ಎನ್ ಎಕ್ಸಾಂಪಲ್. ನೀನು ಎಲ್ಲರನ್ನೂ ದಾರಿತ ಮೆಂಟರ್. ಐ ಸಿ ಎ ಮೆಂಟರ್. ಹೆಡ್. ಈ ಭೂಮಿ ಬಣ್ಣದ ಬುಗುರಿ. ಸೂಪರ್. ಹೈ-ಫೈ ಕೀರ್ತಿ ಜಿ. ಇದಕ್ಕೆ ಅದ್ರಲ್ಲಿ ಭಾಳ ಚೆನ್ನಾಗಿ. I wanted to get that. I like the dialogue version. His performance is too good. Too good, sir. He lived in that. Yeah, he lived in it. That's why he is ಕ್ಷತ್ರಿಯ. Yes. ಜೀವನದಿ. ಜೀವನದಿ ಒಂದು ವರ್ಡಲ್ಲಿ ಏನಂಗೆ ಹೇಳಿ ಅದನ್ನ, ಅಂದರೆ ಒಂದು ವ್ಯಕ್ತಿತ್ವ. I like jubba and pant in that, like, you Yeah, know, full constant. expressions wise, yes. ಐ ಲೈಕ್ ಜೀವನದಿನೆಲ್ಲ ಒಂದು ಸ್ಮಾಲ್ ಬಿಟ್ ಬರುತ್ತೆ, ಈವಾಗಲೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಕೊಡಗಲ್ಲಿ ನೀ ಹುಟ್ಟಿ ಹರಿವ ನದಿ ಅಂತ. Even I like that. And he talks about a girl, she gets married, she leaves her father, mother, ಎಲ್ಲಾನು ಬಿಟ್ಟು ಒಂದು ಗಂಡನ ಮನೆಗೆ ಹೋಗ್ತಾಳೆ ಅಂತ ಹೇಳ್ತಾರಲ್ಲ. I still cry on that ಚರಣ. Wow. I still cry on that ಚರಣ. Wow. ಇನ್ಫ್ಯಾಕ್ಟ್ ಜೀವನದಿ ನಾ ಡೈರೆಕ್ಟ್ ಮಾಡಬೇಕಾಗಿತ್ತು. ಹೌದಾ? ಸೊ ಅಡ್ವಾನ್ಸ್ ಕೊಟ್ಟು ವಾಪಸ್ ಇಸ್ಕೊಂಡ್ರು. ದಟ್ಸ್ ಎ ಜೀವನದಿ. ಎಪಿಕ್ ಇರತ್ತೋ. ಮಾಡಬೇಕಾಗಿದ್ದು ಅದು ಏನಾಯ್ತೋ ಏನು ಕತೆನೋ. ಐ ಥಿಂಕ್ Vishnu should have taken a bold step in asking me to do it. Whereas he has not done it. ಒಂದು ಸತಿ ಏನಾಗೋಗ್ಬಿಡುತ್ತೆ, ಏನೋ ಒಂದು ಆಗೋಗ್ಬಿಡುತ್ತೆ. ಆ ಪ್ರೊಡ್ಯೂಸರ್ ಆಗಿ ನಮ್ಮ ಡೇಟ್ ಸಿಗಲಿಲ್ಲ, ಅದು ಮಾಡಲಿಲ್ಲ, ಅವ್ರ ಡೇಟ್ ಎಲ್ಲ ಚೇಂಜ್ ಮಾಡಿ ಕೇಳಿದ್ರೆ ಹೆಂಗೆ ಮಾಡೋಕ್ಕಾಗಲ್ಲ. ವೆನ್ ಐ ಕಮಿಟೆಡ್ ಟು ಅನದರ್ ಫಿಲಮ್, ಏನೋ whether it is Vishnuvardhan or Amitabh Bachchan, I cannot come back. Date is a date. Date is a date. Yeah, absolutely correct. ಸೊ ನಾನು ಆಗಲ್ಲ ಅಂತ ಹೇಳಿದೆ. ಆಮೇಲೆ Who directed that movie? ಇದು ತಡೆ ಹೇಳ್ತೀನಿ. ಪ್ರೊಡ್ಯೂಸರ್ ಗೊತ್ತು ನನಗೆ, ಡೈರೆಕ್ಟರ್ ಮರ್ತೋಗ್ಬಿಟ್ಟು. ಇಲ್ಲ ಹೇಳ್ತೀನಿ, ನಾನು ಹೇಳ್ತೀನಿ. ರಾಜೇಂದ್ರ ಬಾಬು. ಓಕೆ, ನೆಕ್ಸ್ಟ್ ವೀರಪ್ಪ ನಾಯಕ. ವೀರಪ್ಪ ನಾಯಕ ಒಂದು ಎಕ್ಸಾಂಪಲ್ ಸೆಟ್ಟಿಂಗ್, ಅಂದರೆ ಫಾದರ್ ಲೈಕ್. ಆ ಪೇಟ ಎಲ್ಲ ತುಂಬಾ ಇಷ್ಟ ಆಯ್ತು. And a get up looks very different. He loved himself in that movie. He loved himself. ಬಹಳ ಜನಕ್ಕೆ ಗೊತ್ತಿಲ್ಲ, ನಮ್ಮ ಭಾರತ ದೇಶದ ಫ್ಲಾಗ್ ಅಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ವೀರಪ್ಪ ನಾಯಕ ತೋರಿಸುತ್ತೆ. ಕರೆಕ್ಟ್, ಕರೆಕ್ಟ್. ಥ್ಯಾಂಕ್ ಯು. ದಿಗ್ಗಜರು. ಫ್ರೆಂಡ್ಶಿಪ್. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಅದು ಮೋಸ್ಟ್ಲಿ ಅದು ಸರ್ಗೆ ಮತ್ತೆ ಅಂಬರೀಶ್ ಸರ್ಗೆ ಮಾಡಿದಂತ ಸಿನಿಮಾ ಅದು. ಕುಚಿಕು. ಇವತ್ತು ದಿವಸ ಹಾಡು ಹಾಕಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಹೌದು ಸರ್. ಇದು ಎಸ್ಪೆಷಲಿ ಅದು ತೋರಿಸುವಾಗ ನಾನು ವಿಷ್ಣು ಅಂಬಿನ ತೋರಿಸ್ಬಿಟ್ರೆ ನಿಜವಾಗ್ಲೂ ಇವ್ರ ಟೇಯರ್ಸ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇಬ್ರು ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ. ಅವಾಗ ಗೊತ್ತಾಗ್ಲಿಲ್ಲ, ಇಬ್ರು ಈಗ ಹೊಟ್ಟೋಗಿದಾರಲ್ಲ, ಅದರಿಂದ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ವಿಷ್ಣು ಸೇನಾ. ವಿಷ್ಣು ಸೇನಾ ಇಸ್ ಫ್ಯಾನ್ಸ್. ನೈಸ್, ಚೆನ್ನಾಗಿ ಕವರ್ ಮಾಡ್ತಿದ್ರಿ. ವಿಷ್ಣು ಸೇನಾ. ಸೇನೆ. ಫ್ಯಾನ್ಸ್. ಸೇನೆ. ಸೇನೆ. ಫ್ಯಾನ್ಸ್. ನಾನು ನೋಡ್ಲಿಲ್ಲ, ನಾ ಏನು ಹೇಳಲ್ಲ. I have not watched that movie. ಓಕೆ, ಮೇಲೆ ಹೆಂಗೆ ಹೇಳಕ್ಕಾಗತ್ತೆ. ಲಾಸ್ಟ್ ಟು ಪರ್ವ. ಪರ್ವ ಮ್ಯೂಸಿಕಲ್ ಅಂತ ಅನ್ಬೋದಾ? ಹೇಳ್ಬೋದು. I'll go musical. The best of Hamsalekha ಅವರು. Yes. The best of Hamsalekha. ವೆರಿ ಟ್ರೂ. ಪರ್ವ. ಲಾಸ್ಟ್ ಯಜಮಾನ. ಯಜಮಾನ ಒನ್ ವರ್ಡ್ ಅಂತಂದ್ರೆ ಹಿ ಸ್ಟಿಲ್ ದ ಯಜಮಾನ ಆಫ್ ಎವ್ರಿಬಡೀಸ್ ಹಾರ್ಟ್. ಕನ್ನಡಿಗರ ಹೃದಯದಲ್ಲಿ ಯಜಮಾನ ಸ್ಥಾನ ಅವ್ರಿಗೆ ಇದ್ದೇ ಇರುತ್ತೆ. ಆ ಸಿನಿಮಾ ಅವ್ರಿಗೆ ಬಿಟ್ರೆ ಬೇರೆ ಯಾರು ಮಾಡಕ್ ಆಗ್ತಿರ್ಲಿಲ್ಲ. ದ ಒನ್ ಅಂಡ್ ಓನ್ಲಿ ಯಜಮಾನ ವಿಷ್ಣು ಸರ್. ನಾ ಭೂತೋ ನ ಭವಿಷ್ಯತಿ. ಓನ್ಲಿ ಒನ್. ಎಸ್. ಯಜಮಾನ ಇವತ್ತು ನೆನೆಸ್ಕೊಳ್ಳೋದು ನಾನು ಬೇರೆ ಯಾರನ್ನೂ ಅಲ್ಲ, ಅದು ಡೈರೆಕ್ಟ್ರನ್ನ. ಅಷ್ಟು ಪಿಕ್ಚರ್ ಚೆನ್ನಾಗಿ ಇಷ್ಟು ಜನ ಪಿಕ್ಚರ್ ಎಲ್ಲ ಮಾಡಿದಾರಲ್ಲ, ಇದು ನೆನೆಸ್ಕೋಬೇಕು ಅಂತ ಹೇಳಿದ್ರೆ ಅದು ಅವನ ಮೊದಲನೇ ಪಿಕ್ಚರ್. ಅದು ಯಜಮಾನ. ವಿಷ್ಣುವನ್ನ ಬ್ರದರ್ ಇನ್ ಲಾ, ಅದು ಭಾರತೀಯವರ ತಮ್ಮಂದಿದು. ಅವನು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ದ, ತುಂಬ ಚೆನ್ನಾಗಿ ಹೋಯ್ತು. ಇರಬೇಕಾಗಿತ್ತು, ಅದರ ಸಕ್ಸಸ್ ನೋಡೋಕ್ಕೆ ಇಲ್ಲ ಅಷ್ಟೇ. ದಟ್ಸ್ ಯಜಮಾನ.
ಲಾಸ್ಟ್ ಫ್ಯೂ ಡೇಸ್ ವಿಷ್ಣು ಸರ್ ಹೋಗೋಕ್ಕಿಂತ ಮುಂಚೆ ನಿಮ್ಮಗಳ ಮೆಮೊರಿ ಹೆಂಗಿತ್ತು? ಯಾವುದು ಎಕ್ಸ್ಪೆಕ್ಟೆಡ್ ಅಲ್ವಲ್ಲ. ನಾವು ಕರೋಕೆ ಕ್ಲಬ್ ಪ್ರತಿ ತಿಂಗಳು ಸೇರ್ತಾ ಇದ್ವಿ. ದಟ್ ವಾಸ್ ಒನ್ ಕರೋಕೆ ಕ್ಲಬ್ ದಟ್ ಲಾಸ್ಟ್ ವಿ ಮೆಟ್, ರೇಸ್ ಕೋರ್ಸ್ ರೋಡು. ಅದು ಭೇಟಿ ಆಗಿದ್ದಂಥದ್ದು, ಅದೊಂದು ಲಾಸ್ಟ್ ಇಂಪ್ರೆಷನ್. ನೋ ಅದಾದಮೇಲೆ ಐ ಮೆಟ್ ಹಿಮ್ ಇನ್ ಪ್ರೀಮಿಯರ್ ಶೋ ಆಫ್ ಐ ಥಿಂಕ್ ಇದು ಅನ್ಕೋತೀನಿ ಬಳ್ಳಾರಿ ನಾಗ ಮಲ್ಲೇಶ್ವರಮಲ್ಲಿ ಇದಾಗಿತ್ತದು, ರಿಜಾಯ್ಸ್ ಅಲ್ಲಿ ಪ್ರೀಮಿಯರ್ ಆಗಿತ್ತು, ಅಲ್ಲಿ ಬಂದಿದ್ವಿ. ಅದಾದ ಮೇಲೆ ಫಿಲ್ಮ್ ಚೇಂಬರ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನೋ ಇದು ಫ್ಲಡ್ ಅದ್ರದ್ದು ಡಿಸ್ಕಷನ್ ಬಂದಿದ್ರು. ವಿಶೇಷ ಏನಂತಂದ್ರೆ ಈ ಬಳ್ಳಾರಿನಾಗ ಸಿನಿಮಾ ಎಲ್ಲ ನೋಡಿದ್ಮೇಲೆ ಅಪ್ಪ ನೋಡಿಲ್ಲ ಒಳಗಡೆ, ಆಕ್ಚುಲಿ ಅವ್ರ ಪ್ರೀಮಿಯರ್ ಎಲ್ಲರೂ ನೋಡಲ್ಲ, ಅವ್ರು ನೋಡಲ್ಲ, ಅವ್ರಿಗೊಂಥರ ನೋಡಲ್ಲ ಅವರು ಎಲ್ಲ. ಅವ್ರ ಒಳಗೋಗಿ ನೋಡಿ ಆಚೆ ಬಂದ್ಮೇಲೆ ಹಿ ವಾಸ್ ವೇಟಿಂಗ್ ಫಾರ್ ಅಸ್ ಫಾರ್ ಡಿನ್ನರ್. ಹೋಗಿ ಯಾರು ತಿನ್ನೋದು ಏನು ತಿನ್ನೋದು ಎಲ್ಲ ಬಂದು ನೋಡೋರು. ನನ್ಗೆ ಅವತ್ತು ನನ್ನ ಫ್ರೆಂಡ್ ಯಾರೋ ಒಬ್ಬ ಗೋಯಿಂಗ್ ಔಟ್, ಸೊ ನನಗೆ ಅಲ್ಲಿ ಊಟ ಮಾಡೋ ಟೈಮ್ ಇರಲಿಲ್ಲ, ನಾನು ಹೊರಟ್ಬಿಟ್ಟೆ. ಬಟ್ ಅವ್ರಿಗೆ ಅದು ರಿಜಿಸ್ಟರ್ ಆಗಿದೆ, ಗುರು ನಾನು ಊಟ ಮಾಡದೆ ಹೋಗಿದ್ದೀನಿ ಅಂತ. ನೆಕ್ಸ್ಟ್ ಇಲ್ಲಿ ಫಿಲ್ಮ್ ಚೇಂಬರಲ್ಲಿ ಸಿಕ್ಕಿದಾಗ ಆ ಗಲಾಟೆ ಇದರಲ್ಲಿ ಹಿಂಗೆಲ್ಲ ಹೋಗ್ತಿರೋ ಅಪ್ಪಾಜಿ ನಮಸ್ತೆ ಅಂತಂದೆ. ಏನ್ರಿ ಅವತ್ತು ಊಟನೇ ಮಾಡದೆ ಹೋಗ್ಬಿಟ್ರಿ ಅಂತ. ಅಷ್ಟು ಜನ ಬಂದಿರೋ ಗೆಸ್ಟ್ ಅಲ್ಲಿ ನಾನು ಊಟ ಮಾಡಿಲ್ಲ ಅನ್ನೋದು ಅವ್ರಿಗೆ ರಿಜಿಸ್ಟರ್ ಆಯ್ತು, ತಲೆಯಲ್ಲಿ ಇತ್ತಲ್ಲ ಆ ವ್ಯಕ್ತಿತ್ವಕ್ಕೆ ಅನ್ನೋದು. ದಟ್ ವಾಸ್ ದ ಲಾಸ್ಟ್ ಇಂಪ್ರೆಷನ್ ಅಥವಾ ಲಾಸ್ಟ್ ಮೀಟ್ ಫಿಲ್ಮ್ ಚೇಂಬರ್. ಐ ಮೆಟ್ ಹಿಮ್ ಇನ್ ಫಿಲ್ಮ್ ಚೇಂಬರ್. ನಾನು ಆ್ಯಕ್ಚುಲಿ ಒಂದು ಲ್ಯಾಂಡ್ಮಾರ್ಕ್ ಫೋರಮ್ ಅಂತ ಎಜುಕೇಷನ್ ಒಂದು ಮಾಡಿದ್ದೆ, ಗೊತ್ತು. ಸೊ ಅವಾಗ ಇದೇ ಥರ ಯಾರನ್ನಾದರೂ ನೀವು ಮಾತಾಡಿಸ್ಬೇಕು, ನಿಮ್ಮ ಬಗ್ಗೆ ಅವ್ರು ಹೇಳಬೇಕು ಅಂತ. ಆವಾಗ ನಾನು ವಿಷ್ಣು ಸರ್ಗೆ ಫೋನ್ ಮಾಡಿದ್ದು, ನನ್ನ ಬಗ್ಗೆ ಹೇಳಿ ಸರ್, ನಾನು ಬರ್ಕೋಬೇಕು ಅಂದಾಗ, ಯು ಆರ್ ಎ ವಂಡರ್ಫುಲ್ ಆ್ಯಕ್ಟರ್ಸ್, ನೀನು ಒಳ್ಳೆ ಹ್ಯೂಮನ್ ಬೀಯಿಂಗು, ನೀನು ತುಂಬ ಚೆನ್ನಾಗಿ, ನಿನ್ನ ಮನಸ್ಸು ಅಷ್ಟು ಅಂದರೆ ವೆರಿ ಸಾಫ್ಟ್, ಸೆನ್ಸಿಟಿವ್, ಎಮೋಷ್ನಲ್ ಜಾಸ್ತಿ ನೀನು ಅಂತೆಲ್ಲ ಹೇಳೋದು. ಅದನ್ನೆಲ್ಲ ಬರ್ಕೊಂಡೆ ನಾನು. ಅವಾಗ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸರ್ ಇಷ್ಟು ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಎಕ್ಸ್ಪ್ರೆಸ್ ಮಾಡ್ತಿದಾರಲ್ಲ, ಅದು ಲ್ಯಾಂಡ್ಮಾರ್ಕ್ ಫೋರಮ್ ಇಂದ ನನಗೆ ಹೆಲ್ಪ್ ಆಯ್ತು. ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಹಿಮ್. ಸರ್, ವಿಷ್ಣು ನಮ್ಮನ್ನು ಬಿಟ್ಟು ಹೋದಾಗ ನಾನು ಬೆಂಗಳೂರಲ್ಲಿ ಇರಲಿಲ್ಲ, ನಾನು ಹೊಸಪೇಟೆಯಲ್ಲಿದ್ದೆ. ಆಮೇಲೆ ಬಂದ ಮೇಲೆ ಮನೆಗೆ ಬಂದೆ, ಮೇಡಮ್ ನೋಡಿದಾಗ ಭಾಳ ಕಷ್ಟ ಆಯಿತು ನನಗೆ. ವಿಪರೀತ ಬಿಕ್ಕಿ ಅತ್ತೆ ಅವರು ಸಮಾಧಾನ ಮಾಡಿದ್ರು, ಏನೇ ಮಾಡಿದ್ರು ಕೂಡ ನನ್ನ ಫ್ರೆಂಡ್ ಒಬ್ಬನ ನಾವು ಕಳ್ಕೊಂಡಿದ್ದಾಗೋಯ್ತು. ಬಿಡಿ, ಆ್ಯಕ್ಟರು ಗೀಕ್ಟ್ರು ಅದು ಇದು ಎಲ್ಲನೂ ಆಗೋಯ್ತು. ಬಟ್ ಈಸ್ ಎ ಗುಡ್ ಫ್ರೆಂಡ್. ಆಮೇಲೆ ನನಗೇನಾದ್ರು ಬೇಕು, ಆಯಾನ ಮಾಡಬೇಕು ಅಂದಾಗ ಸ್ಪಂದಿಸ್ತಾ ಇದ್ದ. ಆಮೇಲೆ ಒಟ್ಟಿಗೆ ಇರ್ತಾಯಿದ್ವು ನಾವು, ಭಾಳ ದಿವಸ ಒಟ್ಟಿಗೆ ಕಳೆದಿದ್ವಿ ನಾವುಗಳೆಲ್ಲ. ಅದನ್ನೆಲ್ಲ ನೆನೆಸ್ಕೋತಾ ಇದ್ದಾಗ ಆಲ್ಮೋಸ್ಟ್ ನಮಗೆ ಗೊತ್ತಿಲ್ಲದೇ ಎರಡು ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ. ವಿಷ್ಣು ಅವ್ನು ನೆನೆಸ್ಕೊಳ್ಳೋಕೆ ಕರೆಕ್ಟಾಗಿ ವಿಷ್ಣುವೇ ಯಾವತ್ತೂ ಕೂಡ ನಮ್ಮ ಎಲ್ರಿಗೂ ಕೂಡ ಅವನು ಒಬ್ಬ ದೊಡ್ಡ ಮನುಷ್ಯನಾಗೇ ಇದ್ದಾನೆ ಹೊರತು ನಾವು ಕಳ್ಕೊಂಡಿದ್ದೀವಿ ಅಂತ ನಾವು ಅನ್ಕೋಬಾರ್ದು. ಇವತ್ತು ಎಲ್ಲರ ಜೊತೆನೂ ಇದೆ, ಇಷ್ಟು ಜನದ ಜೊತೆನೂ ಅವನಿದ್ದಾನೆ. ಅವನೊಂದೇ ಅವ್ರನ್ನ ಮಾಡ್ಬೋಣ ಇವತ್ತಿನ ಸೆಕೆಂಡ್ ಜೊತೆಲಿಲ್ಲ, ಅವರಾಗ್ಬಿಟ್ಟಿದ್ದಾನೆ, ದೇವರ ಹತ್ರ ಹೊರಟೋಗಿದ್ದಾನೆ. ಆದ್ದರಿಂದ ಅವನ ಹೆಸರೇನೆ ವಿಷ್ಣುವರ್ಧನ ಅಂತ, ಇನ್ನೂ ವರ್ಧಿಸ್ತಾ ಇರಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಲಾಂಗ್ ಲೀವ್ ಅವ್ರ ವಿಷ್ಣು. ಬಟ್ ಸ್ಟಿಲ್ ನಾವು ಅವ್ರಿಲ್ಲ ಅಂತ ನಾನು ಅನ್ಕೊಂಡೇ ಇಲ್ಲ. ಬಟ್ ಅವ್ರು ನನ್ನ ಮನಸ್ಸಲ್ಲಿ ಇದ್ದಾರೆ. ಅಂದರೆ ನನ್ನ ಭಾಗ್ಯ ಏನಂದರೆ ಅವ್ರ ಜೊತೆ ನಾನು 7 ಸಿನಿಮಾ ಆ್ಯಕ್ಟ್ ಮಾಡಿರೋದು ನನ್ನ ಭಾಗ್ಯ. ಅದು ಐ ಶುಡ್ ಸೇ ಥ್ಯಾಂಕ್ಸ್. ನನ್ಗೆ ಗೊತ್ತಿಲ್ಲ, ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್. ಆರ್ಟ್ ಇಮಿಟೇಟ್ಸ್ ಲೈಫ್ ಅಂತಾರೆ, ಒಂದು ಪದ ಇದೆ. ಅದು ಅಂದರೆ ಒಂದು ಮೆಸೇಜ್ ನಾನು ನೋಡಿದ್ದು, ಒಂಥರ ನನ್ಗೆ ಫೀಲ್ ಆಗಿದ್ದು, ಯಾರೋ ಒಂದು ಹೇಳೋವಾಗೆಲ್ಲ ಮ್ಯಾಚ್ ಆಗಿದ್ದು. ಅಣ್ಣವ್ರು ಫಸ್ಟ್ ಫಿಲಮಲ್ಲಿ ಕಣ್ಣು ಕೊಡ್ತಾರೆ, ಅವ್ರು ಹೋದ್ಮೇಲೆ ಕಣ್ಣು ಕೊಟ್ಟು ಹೋದ್ರು. ರೈಟ್, ಕರೆಕ್ಟ್. ಹೌದು. ವಿಷ್ಣು ಸರ್ ಫಸ್ಟ್ ಫಿಲಮಲ್ಲಿ ಮೇಷ್ಟ್ರೇ ನೀವು ಇದು ಅಂತೇನಾಗುತ್ತೆ, ಜಗಳ ಆಗುತ್ತೆ, ಮೇಷ್ಟ್ರು ಹೋಗ್ತಾರೆ. ಅದಾದ್ಮೇಲೆ ಇವ್ರಿಗೆ ಅಲ್ಮೇಲೂ ನಮ್ಮ ಮೇಷ್ಟ್ರು ಹೋಗಿ ಜಾಗ ಬರ್ತೀಯ ನೀನು ಅಂತಾರೆ. ಐ ಡೋಂಟ್ ನೋ. 30 ಅಪ್ಪವ್ರು ಹೋಗ್ತಾರೆ. ಅವರ 11th ಡೇ ಕಾರ್ಯ 14th ಡೇ ಅಷ್ಟೊತ್ತಿಗೆ ಅಶ್ವಥ್ ಹೋಗ್ತಾರೆ. ಹೌದು, 2010 ಅಶ್ವಥ್ ಅವ್ರು ಹೋಗೋದ ಮುಂಚೆ ಹೋದ್ರು, ಮುಂಚೆ ಅದಕ್ಕೆ ಬೇಜಾರಾಗೋಗಿದ್ದು. ಅಶ್ವಥ್ ಐ ಆಮ್ ಟೆಲಿಂಗ್ ಅಬೌಟ್
ಅಶ್ವಥ್ ರಾಮಾಚಾರಿ ಚಾಮಯ್ಯ ಮೇಷ್ಟ್ರು. ಚಾಮಯ್ಯ ಮಿಶ್ರ. ಹೌದು ಇಲ್ಲಿ ಹೌದು. ರಿಯಲ್ ಲೈಫ್ ಅಲ್ಲಿ ಏನಾಯ್ತಂದ್ರೆ ಫಸ್ಟ್ ರಾಮಾಚಾರಿ ಹೋದ್ರು, ಅವರ 11ನೇ ದಿನ 14ನೇ ದಿನ ಇನ್ನು ನಡೀತಾ ಇದೆ. ಹೌದು. ಜನವರಿ 10, 11, 12 ಈ 3 ಡೇಟ್ ಅಲ್ಲಿ ನನಗೆ ನೆನಪು ನಂಗೆ ಅಶ್ವಥ್ ಸರ್ ದಿಸ್ ಆರ್ಟ್ ಇಮಿಟೇಟ್ಸ್ ಲೈಫ್. ದಟ್ಸ್ ವಾಟ್ ಐ ಫೆಲ್ಟ್. ನನಗೆ ಅನ್ಸಿದ್ದು ನೋಡು ಆ ಫಸ್ಟ್ ಸಿನಿಮಾದ ರಾಮ ನಾಗರ ಹಾವುದು ಅವರಿಬ್ರು ಒಟ್ಟಿಗೆ ಹೋದ್ರು. ಇಲ್ಲಿ ಇವ್ರು ಕಣ್ ಕೊಟ್ರು ಫಸ್ಟ್ ಫಿಲಮ್ ಲಾಸ್ಟ್ ಸಿನಿಮಾ. ಸೊ ಇವರೆಲ್ಲ ನಾಟ್ ಆರ್ಡಿನರಿ ಸೋಲ್ಸ್ ಅಪ್ಪ, ಏನೋ ಒಂದು ಮೆಸೇಜ್ ತಂದಿದ್ದಾರೆ, ಏನೋ ಇನ್ಕ್ಲೂಡಿಂಗ್ ಅಶ್ವಥ್ ಸರ್. ವೆರಿ ಕ್ಲೋಸ್ ಟು ಗಾಡ್. ಯಾ, ಅಶ್ವಥ್ ಮಾತಾಡೋ ವೆರಿ ಕ್ಲೋಸ್ ಟು ಗಾಡ್. ಒಂದು ಏನೋ ಸೋಲ್ಗಳು. ರಿಮೆಂಬರ್ ಅಶ್ವಥ್ ಅಂಕಲ್ ಹೇಳಬೇಕು, ನನ್ನವಳು ಏನೋ ಮಾಡ್ತಾ ಇರುವಾಗ ಬಾಕಿ ಚೇಂಜ್ ಕೊಟ್ಬಿಟ್ರು, ಬೇರೆಯವ್ರಾದ್ರೆ ಇಟ್ಕೋತಾರೆ. ನೋಡಪ್ಪ ಇಷ್ಟೇ ನಂದಿರೋದು ಅವ್ರದ್ದು. ನಾನು ತುಂಬ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಭಾಳ ಪಿಕ್ಚರ್ ಮಾಡಿದ್ದೀನಿ. ಅವರು ಅಶ್ವಥ್ ಅವರು ಶೂಟಿಂಗ್ ಇದೆ ಅಂತ ನೀವೇನೋ ಡೇಟ್ ಹೇಳಿದ್ರೆ ಆ ಶೂಟಿಂಗ್ ಬರ್ಕೊಂಬಿಡ್ತಾರೆ. ಸೊ ಆ ಶೂಟಿಂಗ್ ಬರಬೇಕಾದ್ರೆ ಮನೆಯಿಂದ ಹೊರಡ್ತಾರೆ. ಮನೆಯಿಂದ ಹೊರಟಾಗ ಜಟಕಾ ಗಾಡೀಲಿ ಹೊರಡ್ತಾರೆ. ಜಟಕಾ ಗಾಡಿ ಬಾಡಿಗೆ ಬರೀತಾರೆ. ಆಮೇಲೆ ರೈಲ್ವೆ ಸ್ಟೇಷನ್ ಬಂದಾಗ ಕೂಲಿ ಬರೀತಾರೆ. ಆಮೇಲೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಕೂಲಿ ಕೊಡ್ತಾರೆ. ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಇಳಿದಾಗ ಇದಕ್ಕೆ ಮೋತಿ ಮಾಲಕ್ಕೆ ಬರ್ತಾರಲ್ಲ, ಮೋತಿ ಮಾಲಕ್ಕೆ ಬಂದಿದ್ದು ಬಾಡಿಗೆ ಬರೀತಾರೆ. ಮಧ್ಯದಲ್ಲೇನೋ ರೈಲ್ವೆ ಸ್ಟೇಷನ್ಲಿ ಕಾಪಿ ಕುಡಿದ್ರೆ ಅದನ್ನು ಬರೀತಾರೆ. ಆಮೇಲೆ ರೈಲ್ವೆ ಟಿಕೆಟ್ ಬರೀತಾರೆ. ಇಷ್ಟೆಲ್ಲ ಆದಾಗ ಎಷ್ಟಾಗುತ್ತೆ? ಏನೋ ಒಂದು 50 ರೂಪಾಯಿ 69 ಪೈಸೆ ಆಗುತ್ತೆ. ಈ 50 ರೂಪಾಯಿ 69 ಪೈಸೆನ ಚೀಟಿ ಕೊಡ್ತಾರೆ. ನೀವು 50 69 ಹೆಂಗೆ ಕೊಡೋದು ಅಂದ್ಬಿಟ್ಟಿದ್ದು ಏನು ಮಾಡ್ತೀರಾ? 60 ರೂಪಾಯಿ ಕೊಡ್ತೀರಾ, 40 ಪೈಸೆ ಚೇಂಜ್ ಕೊಡ್ತಾರೆ. ಅವ್ರು ನೆಕ್ಸ್ಟ್ ಡೇ ಇಲ್ಲ ಅವತ್ತೇ ಕೊಡ್ತಾರೆ, ಇಲ್ಲ ನೆಕ್ಸ್ಟ್ ಡೇ ತೊಗೊಳ್ಳಿ ನಿಮಗೆ ಕೊಡಬೇಕಾಗಿದ್ದು ಬ್ಯಾಲೆನ್ಸ್ ಇದೆ ತೊಗೊಳ್ಳಿ ಇಲ್ಲಿ 9 ರೂಪಾಯಿ 90 ಪೈಸೆ ಅಂತ ವಾಪಸ್ ಕೊಡ್ತಾರೆ. ಶಿಸ್ತು ಅಂದರೆ ಶಿಸ್ತು. 7 ಗಂಟೆ ಕಾರ್ ಬರುತ್ತೆ ಅಂತ ಹೇಳಿಬಿಟ್ರೆ ಅವರು ಕರೆಕ್ಟಾಗಿ ಎಲ್ಲ ರೆಡಿ ಆಗಿಬಿಟ್ಟು 7 ಗಂಟೆಗೆ ಮೋತಿ ಮಾಲ್ ರಿಸೆಪ್ಷನ್ಲಿ ಕೂತ್ಕೊಂಡ್ಬಿಡ್ತಾರೆ. ಹೌದು ಹೌದು, ನೀವು ಬನ್ನಿ ಬಿಡಿ ಏನಾರು ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ. ಋಣಮುಕ್ತ ಜೀವನ ಅಂತಾರೆ, ಋಣ ಬೇಡ ಅಂತ. ಇಫ್ ಐ ರಿಮೆಂಬರ್ ಅಶ್ವಥ್ ಅಂಕಲ್ ಹೋಗಿದ್ದು ಸೋಮವಾರ ಯಾರು ಹೋಗ್ತಾರೋ ಅವರು ದೇ ಹ್ಯಾವ್ ಲೀವ್ಡ್ ದೇರ್ ಕಂಪ್ಲೀಟ್ ಆಯ್ಸು ಅಂತ. ಅಂಡ್ ಅಪ್ಪ ಅವ್ರು ಹೋಗಿದ್ದು ವೈಕುಂಠ ದ್ವಾದಶಿ. ಹೌದು ಕರೆಕ್ಟ್. ಹೌದು, ವೈಕುಂಠ ಏಕಾದಶಿಯಲ್ಲೇ ಬಹಳ ಶ್ರೇಷ್ಠವಾದ ವೈಕುಂಠ ಏಕಾದಶಿ ದಿನ ಸಿಂಗರ್ ಅಶ್ವಥ್ ಅವ್ರು ಹೋಗ್ತಾರೆ. ಆ ತಿಥಿ ಅಂತ ನಾವು ಕರಿತೀವಿ ಅದನ್ನ. ಆ ನಕ್ಷತ್ರ ತಿಥಿ ದಾಟ್ತಾ ದ್ವಾದಶಿಗೆ ಬರುತ್ತೆ. ದ್ವಾದಶಿ ಇಸ್ ಆಲ್ಸೋ ಆಸ್ ಗುಡ್ ಆಸ್ ಏಕಾದಶಿ. ಕರೆಕ್ಟ್. ವೈಕುಂಠ ಏಕಾದಶಿ ಬಾಗ್ಲು ತೆಗೆದೇ ಇರುತ್ತೆ ಅಂತ ನೋಡಿ. ಆ ಸೋಲ್ಗಳು ಡನ್. ಅವರು ಸೋಮವಾರ ಹೋಗ್ತಾರೆ ಸಂಪೂರ್ಣ ಆಯುಷು ಅಂತ. ಇವ್ರು ಅಲ್ಪ ಆಯುಷು ಅಥವಾ ವಾಟ್ ಎವರ್ ಏನೇ ಇದ್ರೂ ಕೂಡ ಮುಕ್ತಿ ಲೆಕ್ಕಕ್ಕೆ ಬಂದ್ರೆ ವೈಕುಂಠ ದ್ವಾದಶಿ. ಕರೆಕ್ಟಮ್ಮ? ಕೀರ್ತಿಜಿ, ಒಂಥರ ಅನ್ಫಿನಿಶ್ಡ್ ಕೆಲಸ ಅಂತ ಏನಾದ್ರು ಫಾರ್ ಹಿಮ್ ಅಂತ ಇದ್ದಿದ್ರೆ ಏನಿತ್ತು? ಅವರು ಯಾವುದು ಅನ್ಫಿನಿಶ್ಡ್ ಮಾಡೋದೇ ಇಲ್ಲಪ್ಪ. ಐ ಆಲ್ವೇಸ್ ಮೀ ಆ್ಯಂಡ್ ಮಾಮ್ ಆ್ಯಂಡ್ ಎವ್ರಿಬಡಿ ನಾವು ಯೋಚನೆ ಮಾಡ್ತೀವಿ ದಟ್ ಆಪ್ತರಕ್ಷಕ ಲಾಸ್ಟ್ ಡಬ್ಬಿಂಗ್ ವಾಸ್ ಬ್ಯಾಲೆನ್ಸ್ ಆಗ್ತಿತ್ತು. ಪಾಪ ಇಷ್ಟು ಸೇ ಹೆಂಗಾದರೂ ಮಾಡಿ ಡಬ್ಬಿಂಗ್ ಮುಗಿಸ್ಬೇಕು, ನಾನು ಮುಗಿಸ್ಲೇಬೇಕು ಈ ಡಬ್ಬಿಂಗ್, ಐ ಡೋಂಟ್ ವಾಂಟ್ ಟು ಡೂ ಇಟ್ ಅಂತ. ಹಿಂಗೆ ಮಾಡಿ ಹಿ ಸೆಡ್ ನಾನು ದಟ್ ಪ್ರೊಡ್ಯೂಸರ್ ಇನ್ನೂ ದುಡ್ಡು ಕೊಟ್ಟಿಲ್ಲ. ಆಫ್ಟರ್ ಡಬ್ಬಿಂಗ್ ಡೇಟ್ಸ್ ಇರುತ್ತಲ್ಲ ದುಡ್ಡು ಕೊಡೋದು ಫಿನಿಷ್ ಮಾಡಿ ಆದಮೇಲೆ ಹಿ ಡಿಂಟ್ ಅಪ್ರೋಚೇ ಮಾಡಿಲ್ಲ ಅವರು. ಬಟ್ ಹಿ ವಾಸ್ ಅಟ್ ದ ಬ್ಯಾಕ್ ಆಫ್ ರಾಧೆ ಅಣ್ಣೆ ಟೆಲ್ಲಿಂಗ್ ರಾಧೆ go to him, ask him, tell him to give me my money, I'll finish my dubbing ಅಂತ. ಹೌದು, ಯಾವತ್ತೂ ಅವ್ನು ಕೇಳ್ದವನಲ್ಲ. ಹೌದು, ಯಾಕಂದ್ರೆ ಐ ಆಮ್ ಎನ್ ಎಕ್ಸಾಂಪಲ್ ಫಾರ್ ಇಟ್. ಎಕ್ಸಾಕ್ಟ್ಲಿ. ಐ ಹ್ಯಾವ್ ಪ್ರೊಡ್ಯೂಸ್ 5 ಮೂವೀಸ್ ವಿತ್ ಹಿಮ್. ಒಂದರಲ್ಲೂ ಒಂದು ದುಡ್ಡು ಕೇಳ್ದವನಲ್ಲ. ದುಡ್ಡು ಕೇಳಬೇಕು ಅಂತ ಆಗಿತ್ತು ಅಂದರೆ ಏನೋ ಅವ್ರಿಗೆ ಇವ್ರಿಗೆ ಏನೋ ಒಂಚೂರು. ಹೌದು, ಕರೆಕ್ಟ್. ಅವನನ್ನು ಕೇಳು. ಆಮೇಲೆ he said and he finished that dubbing. I told you, with that ಕಟ್ಕೊಂಡು ಎಲ್ಲಾನು ಮಾಡಿ he sat there. I still remember telling, ನಾನು ಯಾರ ಮೇಲೇನೂ ಭಾರ ಹೊರ್ಸೋಕ್ಕೆ ಯಾವುದೂ ಆಗಬಾರ್ದು ಜೀವನದಲ್ಲಿ, ಯಾವ ಭಾರನೂ ಹೊರಿಸ್ಬಾರ್ದು ನಾನು. ಆಮೇಲೆ ಯಾರಿಗೂ ನಾನು ದುಡ್ಡು ಕೊಟ್ಟಿದ್ದೀನಿ ಅವ್ರು ನನಗೆ ಕೊಡಬೇಕು ಬೇಡ, ಅವನ ಋಣ ಅದು. ಅವ್ನು ಇನ್ನೊಂದು ಜನ್ಮ ಇದೆಯಾ ಮಾಡ್ಕೊಳ್ಳಿ ಬಿಡು. ಹೌದು, ಅವರು ಅದಾದ ತಕ್ಷಣನೇ he didn't take money from anybody, not a pie. Hing ಮಾಡಿ no arrears, no nothing in his life when he went away.
Okay. Nothing. How was the experience coming to this Oh, show? it was wonderful. ಖುಷಿ ನಮಗಿದೆ ಎಷ್ಟೊತ್ತು ಮಾತಾಡ್ರು ಮಾತಾಡ್ತೀವಿ. ಫಸ್ಟ್ ಟೈಮ್ ನಾನು ಈ ತರ ಮ್ಯಾಮ್ ಯು ಆರ್ ಸ್ಕೆಪ್ಟಿಕಲ್ ನೋ ಹೇಗಾಗುತ್ತೆ ಇಂಟರ್ವ್ಯೂ ಅಂತರ? ನೋ ನಾಟ್ ಲೈಕ್ ದಟ್, ಬಟ್ ಏನಂದ್ರೆ ಕೆಲವರು ಅದನ್ನ ಬೇರೆ ತರ ಮಾಡ್ತಾರೆ, ಅದು ನನ್ಗೆ ಇಷ್ಟ ಆಗಲ್ಲ. ಬಟ್ ಅವ್ರಂದ್ರೆ ಇಲ್ಲೇ ಇದ್ದಾರೆ ನನಗೆ, ನಾನು ಮೈಂಡಲ್ಲಿ ನಾನು ತಿಳ್ಕೊಂಡ್ರೆ ಹೋಗೇ ಇಲ್ಲ ಅಂತ, ಇಲ್ಲೇ ಇದ್ದಾರೆ ಅಂತ. ಯಾವತ್ತೂ ಒಂದಿನ ಮಾತಾಡ್ತಾನೆ ಇರ್ತೀನಿ, ಕನ್ಸಲ್ಲೆಲ್ಲ ಒಂದೊಂದ್ಸಲಿ ಬರ್ತಾ ಇರುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ತುಂಬಾ ಸಲ ಬಂದಿದೆ ನನಗೆ. ವರ್ಷದಲ್ಲಿ ಒಂದ್ಸತಿನಾರು ಮಿನಿಮಮ್ ನಂಗೆ ಬರ್ತಾರೆ ಕನ್ಸಲ್ಲಿ. ಸ್ಪೀಕ್ಸ್ ಸರ್. ಅದೇ ನನ್ನವರು ಯಾರು ಇಲ್ಲ ಅಂತೀವಲ್ಲ, ಅದೇ ಆ ಥರ. So true, uncle. So true. I always miss him. Uncle ಹೇಳ್ದಂಗೆ ಮಾತುಗಳಿರುತ್ತಲ್ಲ ಇವಾಗ ವಿತ್ ಪ್ರೇಮ ಐ ಶೇರ್ ಸಮಥಿಂಗ್, ವಿತ್ ಹಿಮ್ ಐ ಶೇರ್ ಸಮಥಿಂಗ್ ಅಂತ ಹೇಳುವಾಗ ವೆನ್ ಐ ವಾಂಟ್ ಟು ಶೇರ್ ದಟ್ ವಿತ್ ಮೈ ಫಾದರ್ ಇಸ್ ನಾಟ್ ದೇರ್. ಎಷ್ಟೋ ಸತಿ ಕೆಲವು ಪದಗಳು ಗೊತ್ತಾಗಲ್ಲ ನನಗೆ, ಕೆಲವು ಏನೋ ಓದ್ತಾ ಇರ್ತೀನಿ ಗೊತ್ತಾಗಲ್ಲ, ಆ ಪಪ್ಪನ ಕೇಳೋಣ ಹಿಂಗೆ ಇವಾಗಲೂ ಬರುತ್ತೆ ನನಗೆ, ಇವಾಗಲೂ ಬರುತ್ತೆ. ಸ್ಟಿಲ್ ಏನೋ ಇವಾಗ ಮಕ್ಕಳು ಏನೋ ಚೆನ್ನಾಗಿ ಮಾಡಿದ್ರು ಸಮಥಿಂಗ್, ಅಪ್ಪ ಇರಬೇಕಾಗಿತ್ತು. ಹಿ ಶುಡ್ ಹ್ಯಾವ್ ಲಿಸನ್, ಹಿ ಶುಡ್ ಹ್ಯಾವ್ ಸೀನ್ ಆಲ್ ದಿಸ್ ಅನ್ಸುತ್ತೆ. ಆಲ್ವೇಸ್ ಯಾವಾಗ್ಲೂ ಒಂದು ಮನುಷ್ಯನ ಹತ್ರ ದಟ್ ಈಸ್ ವೈ ಐ ಆಲ್ವೇಸ್ ಕೀಪ್ ಟೆಲ್ಲಿಂಗ್, ಮಾತು ಮುಗಿಸ್ಬಿಡ್ಬೇಕು. ವೆನ್ ಯು ಸೇ ಐ ಲವ್ ಯು ಅಂತ ಕೇಳಿದ್ರೆ ಎಸ್, ದಟ್ ಟೈಮ್ ಯು ಲವ್ ದಟ್ ಪರ್ಸನ್, ನೋ ರಿಗ್ರೆಟ್ಸ್, ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ಎಷ್ಟೋ ಸತಿ ನಾನು ಅನಿ ಅವ್ರು ಮಾತಾಡ್ತಿರ್ತೀವಿ, ಅವಾಗ ಎಷ್ಟೋ ಸತಿ ಅನ್ಸುತ್ತೆ ಅಪ್ಪ ಇರಬೇಕಾಗಿತ್ತು, ಅಪ್ಪನ ಹತ್ರ ಇದು ಕೇಳಬೇಕಾಗಿತ್ತು. ನೋ ಆ್ಯಕ್ಚುಲಿ ಇಲ್ಲಿ ಹೇಳಲೇಬೇಕು, ಕೀರ್ತಿಯವ್ರು ನನಗೆ ಫೋನ್ ಮಾಡಿದಾಗ ಓಕೆ ದೇ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಅನ್ನಿಸ್ತು ಇಂಟರ್ವ್ಯೂ. ಇಲ್ಲ ಅಂದಿದ್ರೆ ನಾನು ಖಂಡಿತ ಕರೆಕ್ಟ್, ಐ ನೋ ದಟ್ ಹೇಳೇ ಬಿಡ್ತದೆ. ಬಟ್ ಕೀರ್ತಿಯವ್ರು ನನಗೆ ಫೋನ್ ಮಾಡಿ ಹೇಳಿದ್ರಿಂದ ಓಕೆ ಐ ವಿಲ್ ಕಮ್. So I should say thanks to Kirti. I know, thank you Kirti ji. Thank you sir. Thank you Anandana. Thank you madam. Thank you. Ella khushi aaytu. It's a wonderful experience. No, I mean this is the way I wanted to celebrate it and ಏನು ಅನ್ಕೊಂಡು ಅದೇ ರೀತಿ ಬಂತು ಆ್ಯಕ್ಚುಲಿ. ನನಗೆ ಅದು ಖುಷಿ ಆಗುತ್ತೆ. ಆನ್ ದ್ಯಾಟ್ ನೋಟ್ ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡುವಂಥ ಸಮಯ ಬಂದಿದೆ. ಸೊ ಒಂಥರ ಬಹಳ ವಿಭಿನ್ನವಾಗಿರುವಂಥ ವಿಶೇಷವಾಗಿರುವಂಥ ತುಂಬ ಮಾಹಿತಿ ಉಳ್ಳಂಥ ಎಪಿಸೋಡ್ ಅಂತ ಸಂಚಿಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಲೈಕ್ ಐ ಸೆಡ್, ಥ್ಯಾಂಕ್ ಯು ಪ್ರೇಮಾ ಮೇಡಮ್, ಥ್ಯಾಂಕ್ ಯು ಆನಂದಣ್ಣ, ಥ್ಯಾಂಕ್ ಯು ಭಾರ್ಗವ್ ಸರ್, ಥ್ಯಾಂಕ್ ಯು ಕೀರ್ತಿಜಿ. ಮಾತಾಡೋಕ್ಕೆ ಭಾಳಷ್ಟು ಇನ್ನೂ ವಿಷಯಗಳಿತ್ತು. ಎಷ್ಟೊಂದು ವಿಷಯಗಳನ್ನ ಬಿಟ್ಟಿದ್ದೀವಿ ಅಂತೆಲ್ಲ ಅನ್ಕೊತೀರಾ, ಅಥವಾ ನಿಮ್ಮ ಫೇವ್ರೆಟ್ ಸಿನಿಮಾಗಳ ಬಗ್ಗೆ ಮಾತಾಡಿಲ್ಲ ಅಂತೆಲ್ಲ ಅನ್ಯತಾ ಭಾವಿಸ್ಬೇಡಿ. ಯಾಕಂದರೆ ನಮಗೆಷ್ಟು ಕಾಲಾವಕಾಶ ಆಯಿತು, ಇಷ್ಟು ಕಾಲಾವಕಾಶದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಿಮ್ಮ ಮುಂದೆ ತೊಗೊಂಬರ್ಬೋದು ತೊಗೊಂಡು ಬಂದಿದ್ವಿ. ಆದರೆ ಒಂದು ಖುಷಿ ವಿಚಾರ ಏನಂದರೆ, ಈ ಎಪಿಸೋಡ್ ಮಾಡೋದಕ್ಕಿಂತ ಮುಂಚೆ ನಾನು ಈ ಎಪಿಸೋಡ್ಗೆ ಇಟ್ಟಂಥ ಹೆಸರು ಏನಂದರೆ OG ಪೀಪಲ್ ಸ್ಟಾರ್ಸ್ ಅಂತ. ಬಟ್ ಅದಕ್ಕಿಂತ ಹೆಚ್ಚಾಗಿ ಸಿಕ್ತಂಥ ಹೆಸರು ಅಥವಾ ಬಿರುದೇನೆಂದರೆ ಕರ್ನಾಟಕ ರತ್ನ ಸಿಕ್ತು. ಅದಕ್ಕಿಂತ ಖುಷಿ ವಿಷಯ ಇನ್ಯಾವುದೂ ಇಲ್ಲ. ಇದೊಂದು ಹೇಳ್ತಾ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟಿಲ್ ದೆನ್ ಸೈನಿಂಗ್ ಆಫ್. ನಮಸ್ಕಾರ. ಥ್ಯಾಂಕ್ ಯು.